ಆದರೂ ನಮ್ಮ ಜೀವಿತದಲ್ಲಿ ನಾನು ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಏನಂದರೆ ತುಂಬ ಅದ್ಭುತ ಮಾಡಿದ್ದಾರೆ ನಮ್ಮ ಯೇಸಪ್ಪ. ತುಂಬ ಒಳ್ಳೆ ಒಳ್ಳೆ ಕಾರ್ಯ ಮಾಡಿದ್ದಾರೆ ನಮ್ಮ ತಂದೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೀನಿ. ನಮ್ಮ ಹತ್ರ ಏನೋ ದುಡ್ಡಿಲ್ಲ ಅಂದ್ರೂ ನಮ್ಮ 4 ತಿಂಗಳು ನಮ್ಮ ಯೇಸಪ್ಪ ಹೆಂಗೆ ನಡೆಸಿದ್ರೆ ಅಂದರೆ ನಮ್ಗೆ ಹಂಗೆ ನಡೆಸಿದ್ದಾರೆ. ತಕ್ಕಿಸಮಿಗೆ ಊಟ ಬರೋದು, ತಕ್ಕಿಸಮ್ ಚಿಕನ್ ಬರೋದು, ಚಿಕನ್ ಅಂದರೆ ಚಿಕನೇ ಬರೋದು, ಬಿರಿಯಾನಿ ಅಂದರೆ ಬಿರಿಯಾನಿ ಬರೋದು. ದೇವ್ರ ಹತ್ರ ನಮಗೆ ಹೇಳ್ತೀನಿ, ನಮ್ಮ ಹತ್ರ ಏನೂ ದುಡ್ಡಿಲ್ಲ, ಆದರೂ 4 ತಿಂಗಳು ದೇವ್ರು ನಡ್ಸ್ಕೊಂಡು ಬಂದರು. ಆ ವರ್ಷ ಮುಂದೆ ನನಗೆ ತುಂಬ ಸೊಂಟ ನೋವಿತ್ತು, ಕಾಲು ನೋವಿತ್ತು. ಫಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊಂತಾನೆ ಇದ್ದೆ, ಕಣ್ಣು ಸುತ್ತ ಎಲ್ಲಂದ್ರಲ್ಲಿ ಬಿದ್ದೋಗ್ತಾ ಇದ್ದೆ. ಆದರೂ ದೇವರನ್ನು ಕಾಪಾಡಿದ್ರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಗಟ್ಟಿಯಾಗಿ ಕರೆಗಳನ್ನ ತಟ್ಟಿ ಸ್ತೋತ್ರ. ದೇವ್ರ ನಮಗ್ ಸ್ತೋತ್ರವಾಗಲಿ. ಹಂಗೆ ಹೋದ ವರ್ಷ ನನಗೆ SSC ಎಕ್ಸಾಮ್ ಬರೀಬೇಕಾರೆ ನನಗೆ 3 ಸತಿನೂ ಬರೆದೆ, 3 ಸತಿನೂ ಫೇಲ್ ಆಯಿತು. 3ನೇ ಅಟೆಂಪಲ್ಲಿ ನಾನು ಎಕ್ಸಾಮ್ ಬರೀಬೇಕಾದ್ರೆ ನನಗೆ ಏನಾಗ್ತಿತ್ತೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾರಲ್ಲ ನಾನು ಬರೆಯಲ್ಲ, ನಾನು ಪಾಸ್ ಆಗಲ್ಲ ಅಂತ ಅನ್ಕೊಂತಿದ್ದೆ. ಮತ್ತೆ ಡ್ಯಾಡಿ ಹತ್ರ ಬಂದು ನಾನು ಪ್ರೇಯರ್ ಮಾಡಿಸ್ಕೊಂಡೆ. ಆಮೇಲೆ ಮಾರನೇ ದಿವಸ ಲಾಸ್ಟ್ ಎಕ್ಸಾಮ್, ಮ್ಯಾಥ್ಸ್ ಎಕ್ಸಾಮ್ ಇತ್ತು ನನಗೆ. ಬರಿಬೇಕಾದ್ರೆ ನಾನು ಎದ್ದೊಳಕ್ ಆಗ್ತಿಲ್ಲ, ಎಲ್ಲಿ ಬೇಕಾದ್ರೆ ಅಲ್ಲಿ ಬಿದ್ದೋಗ್ತಿದ್ದೆ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾನು ಎದ್ದೊಳಲ್ಲ, ನಾನು ಹೋಗಲ್ಲ, ನಾನು ಪಾಸ್ ಆಗಲ್ಲ ಅಂತ ಹೇಳ್ತಿದ್ದೆ. ಅವಾಗ ನಮ್ಮಮ್ಮ ನನಗೆ ಬೈದ್ರು, ಫಸ್ಟ್ ಎದ್ದು ರೆಡಿಯಾಗಿ ಹೋಗು ಅಂತ. ನಾನು ಎದ್ದಿದ್ದೆ 9 ಗಂಟೆಗೆ. ಅವತ್ತು ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದವಳು ನನ್ನನ್ನು ದೇವರು 9:30ಗೆಲ್ಲ ಎಕ್ಸಾಮ್ ಹಾಲಲ್ಲಿ ಸೇರಿಸಿದ್ರು. ಆಮೇಲೆ ನಾನು ಎಕ್ಸಾಮಲ್ಲಿ ಬರಿಬೇಕಾದ್ರೆ ನನಗೆ ಏನಾಗ್ತಿದೋ ಗೊತ್ತಿಲ್ಲ. ನನಗೆ ಎಕ್ಸಾಮ್ ಕೂಡ ನಾನು ಬರ್ದೂ ಇಲ್ಲ, ಒಂದು ಕೂಡ ಆನ್ಸರ್ ನಾನು ಬರ್ದಿಲ್ಲ, ಕ್ವಶನೇ ಬರ್ದಿಕ್ಕಿದ್ದೆ. ಆದರೆ ದೇವರು ನನ್ನನ್ನು ಪಾಸ್ ಮಾಡಿಸಿದ್ದಾರೆ. ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ. ಡ್ಯಾಡಿ, ಅಣ್ಣ, ಅಮ್ಮ, ಕೃಪಾ, ಪಲ್ಲವಿ ಅಕ್ಕ, ರೂಬಿ ಅಕ್ಕ ಇವರೆಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೌರ್ಮೆಂಟ್ ಕಾಲೇಜಲ್ಲೇ ನನಗೆ ಸೀಟ್ ಬೇಕು ಅಂದ್ಕೊಂಡಿದ್ದೆ, ನನಗೆ ಎಲ್ಲೂ ಸೀಟ್ ಸಿಗಲಿಲ್ಲ. ಆದರೂ ದೇವರು ನನಗೆ ಅದೇ ವರ್ಷದಲ್ಲೇ ನನಗೆ ಕಾಲೇಜ್ ಸೇರುವಂತೆ ಕೃಪೆ ಮಾಡಿದ್ರು. ಆಮೇಲೆ ಫ್ರೀಗೆ ನನಗೆ ಫೀಸ್ ಇಲ್ಲದೆ ನನಗೆ ದೇವರು ಎಜುಕೇಶನ್ ಕೊಟ್ಟಿದ್ದಾರೆ. ಫ್ರೀ ಎಜುಕೇಶನ್ ಕೊಟ್ಟು ದೇವರು ನನ್ನ ಇಲ್ಲಿವರೆಗೂ ನಡೆಸಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಬ್ರದರ್ ಆಶೀರ್ವಾದಂ ಅಂತೇಳಿ ಅರ್ಬಿಳ್ಸಿ ಕ್ಯಾಂಪಲ್ಲಿ ಇರ್ತಾರೆ. ದೈವಾನಿ ಅವ್ರ ಮನೆಯವರು ಗಾಡಿಯಲ್ಲಿ ಬರ್ತಿರುವಾಗ 9:30 9 ಗಂಟೆಗೆ 3 ನಾಯಿ ಅಡ್ಡ ಬಂದು ಬೈಕಿಂದ ಬಿದ್ದು ಬಂದ್ರೆ ಮೊಣಕಾಲಿಗೆ ನೋವಾಗಿ ಅಡ್ಮಿಟ್ ಮಾಡ್ತಾರೆ. ಅವ್ರ ಮಕ್ಳಿಗೆ 2 ಮಕ್ಳಿಗೆ, ಒಬ್ಬನಿಗೆ ಕಾಲಿಗೆ ಗಾಯ ಆಗಿದೆ, ಇನ್ನೊಬ್ಬ ಮಗಳಿಗೆ ಕಾಲು ಒಳ ಹೊಡ್ತಾ ಬಿದ್ದು ನೋವು ಬರ್ತಾ ಇದ್ದಾರೆ. ಅದರಿಂದ ಮೆಗಾನ್ ಹಾಸ್ಪಿಟ್ಲಿಗೆ ಕಳಿಸ್ಬೇಕಂತಿದ್ರು, ಬ್ಯಾಡ ಅಂಥೇಳಿ ಇಲ್ಲೇ ಅಡ್ಮಿಟ್. ದೇವ್ರ ಕೃಪೆ ಮಾಡಿದ್ರು. ಹಲ್ಲೆಲೂಯಾ. ಪಾಸ್ಟರ್ ಆಶೀರ್ವಾದ, ಬ್ರದರ್ ಆಶೀರ್ವಾದವನ್ನು ಮುಟ್ಟುವಂತೆ, ಅವ್ರ ಮಕ್ಕಳನ್ನ ಮುಟ್ಟುವಂತೆ, ಇವಾಗಲೇ ನೋವು ಕಡಿಮೆಯಾಗಿ ಬೆಳಕರದವರೆಗೆ ದೇವ್ರು ಏನಾದರೂ ಒಂದು ಅದ್ಭುತ ಅವ್ರ ಜೀವಿತದಲ್ಲಿ ಮಾಡುವಂತೆ, ನೋವೆಲ್ಲ ಕಡಿಮೆಯಾಗಿ ಆಶೀರ್ವಾದ ಚೆನ್ನಾಗಿ ನಿದ್ದೆ ಮಾಡುವಂತೆ. ಮಕ್ಕಳಿಗೆ ಇಲ್ಲೇ ಕರೆದ ಬರ್ರಿ ಚರ್ಚಲ್ಲಿರ್ರಿ ಅಂತೇಳಿ ಇಲ್ಲ ಅವ್ರ ಮನೆಗೆ ಹೋಗಿದ್ದಾರೆ. ದೇವರ ಮಕ್ಕಳನ್ನ ಆಶೀರ್ವಾದನ ರಕ್ತದಲ್ಲಿ ಇಟ್ಟು ಕಾಯ್ಬೇಕು ಅಂತೇಳಿ ನಾವೆಲ್ಲರೂ ಕೈಗಳನ್ನೆತ್ತಿ ಆಶೀರ್ವಾದ ಮುಗಿಸ್ರ. ಆ ಕಾಲು ಸಂಪೂರ್ಣ ನೋವು ಬಿಡುಗಡೆ ಆಗುವಂತೆ, ನೋವು ಕಡಿಮೆ ಆಗುವಂತೆ, ಸುಖವಾಗಿ ಮನೆಗೆ ಬರುವಂತೆ, ಬೇಗ ಮನೆಗೆ ಬರುವಂತೆ ದೇವ್ರ ಕೃಪೆ ಮಾಡ್ಲಿ ಅಪ್ಪ. ನಿಮಗೆ ಸ್ತೋತ್ರ ಮಾಡ್ತೇವೆ. ಅಯ್ಯ, ಮಗನ್ ಮುಟ್ಟು ಸ್ವಾಮಿ ಅಪ್ಪ. ಎಷ್ಟು ವರ್ಷದಲ್ಲಿದೆ ಮುಟ್ಟು ಮೊದಲನೇದಾಗಿ ಈ ತರ ಘಟನೆ ಆಗಿರೋದಪ್ಪ. ಆದ್ರೂ ನೀನ್ ಕಾದಿದೀಯ, ಜೀವಕ್ಕೆ ಯಾವುದೇ ಅಪಾಯ ಬರದಂತೆ ಕಾದದ್ದಕ್ಕಾಗಿ ನಿನಗೆ ಸ್ತೋತ್ರ, ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ಮೊಣಕಾಲಲ್ಲಿ ಗಾಯ ಆಗಿದೆ ಸ್ವಾಮಿ, ಎಲುಬು ಮುರಿಯದಂತೆ ಅಪ್ಪ. ಅದೇನಾಗಿದೋ ಗೊತ್ತಿಲ್ಲ, ನಿನ್ನ ಹಸ್ತ ಜೊತೆಗಿರ್ಲಿ. ಆ ಮಗನ್ನ, ಅವ್ರ 2 ಮಕ್ಕಳನ್ನ ನಿನ್ನ ರಕ್ತದಲ್ಲಿ ಇಟ್ಟು ಕಾಯಿ ಸ್ವಾಮಿ. ಆ ದೈವನಿಗೆ ಆದರಣೆ ಕೊಡು. ಆ ಮಗಳು ಅಳ್ತಾ ಇದ್ಲಪ್ಪ, ಧೈರ್ಯ ಕೊಡಪ್ಪ. ನಿನ್ನ ಸ್ತೋತ್ರ ಮಾಡ್ತೇವೆ ಯೇಸಪ್ಪ. ನೀವೇ ಜೊತೆಗಿದ್ದು ನಡೆಸ್ಬೇಕಂತೇಳಿ ನಮ್ಮ ರಕ್ಷಕ ನೋಡಿ ಏನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೇಲೆ. ಹಲ್ಲೆಲೂಯಾ. ಸರ್, ನಾವು ಕೂತ್ಕೊಳ್ಳೋಣ. ಅಮ್ಮ ಸಾಕ್ಷಿ ಕೊಡ್ತಾರೆ.
ಈ ಕಡೆ ರೆಡ್ ಇದಲ್ಲಪ್ಪ, ಸೆಕೆಂಡ್ ರೆಡ್, ಅದನ್ನ ಕಡಿಮೆ ಮಾಡಿ ಫಸ್ಟ್ ಸೆಕೆಂಡ್ ರೆಡ್. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಪಾಸ್ಟ್ರಿಗೂ ನನ್ನ ವಂದನೆಗಳು, ದೇವ್ರ ಮಕ್ಕಳಿಗೆಲ್ಲ ನನ್ನ ವಂದನೆಗಳು. ಅಪ್ಪ, 1 ವರ್ಷದ 8 ತಿಂಗಳಿಗೆ ನಾವು ಚರ್ಚ್ ಕಟ್ಟೋಯ್ತು. ಚರ್ಚ್ ಅಂತಲೇ ಬರ್ತದೆ. ಕಲ್ಯಾಣ ಮಠ ಕಟ್ಟಬೇಕು ಅಂತ ನನ್ನ ಮಗ ತೀರ್ಮಾನ ಮಾಡ್ದ. ಬೇಡಪ್ಪ, ಅದು ಭಾಳ ದುಡ್ಡಿಂದು ಅಂತ ಹೇಳಿದ್ರೆ, ಇಲ್ಲ ನಾನು ಕಟ್ಟಲೇಬೇಕಮ್ಮ ಅಂದ. 2 ವರ್ಷದೊಳಗೆ ಆಗ್ಬಿಡ್ತು. ನಮ್ಮ ಕೈಯಾಗ 1 ರೂಪಾಯಿನೂ ಇಲ್ಲ ಸ್ವಾಮಿ. ನಾನು ಹೇಳಿದೆ, ಅಪ್ಪ ನನ್ನ ಮಗನ ಚಿತ್ತ ಅಲ್ಲ ತಂದೆ, ನಿನ್ನ ಚಿತ್ತ, ನೀನೇ ನಡೆಸ್ಬೇಕು. ಯಜಮಾನನಾಗಿ ಅದಕ್ಕೆ ಏನು ಬೇಕು ಏನು ಬೇಡ ನೀನೇ ನಡೆಸ್ಬೇಕು ಅಂತ ಎಲ್ಲದೂ ಆತು ಸ್ವಾಮಿ. ಈಗ ಸಾಲದಲ್ಲಿ ಇದ್ದೀವಿ ನಾವು. ಆದರೆ ಈಗ ಮದುವೆಗಳು ನಡೀತಿದ್ದಾವೆ. ಈಗ ಅಲ್ಲಿ 10 ಮದುವೆ ಆಗಿದ್ದಾವೆ, ಮತ್ತು ಬರ್ತದಾರೆ. ಮುಂದೆ ಸಾಲ ತೀರುವಂತೆ ಅಪ್ಪ ನೀವೆಲ್ಲರೂ ದೇವ್ರ ಮಕ್ಕಳು. ನನ್ನ ಮಗನಿಗೆ ಶಾಂತಿ ಸಮಾಧಾನ ಬೇಕು. ಭಾಳ ಯೋಚನೆ ಮಾಡ್ತಾನೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿ ನನ್ನ ಮಗನಿಗೋಸ್ಕರ. ದೇವ್ರ ನಾಮ ಸ್ತೋತ್ರವಾಗಲಿ. ಹತ್ರ ಕಟ್ಟುವಂತೆ ದೇವ್ರ ಕೃಪೆ ಮಾಡಿದ್ದಾರೆ. ಅದನ್ನ ಇರೋ ಸಾಲ ಎಲ್ಲ ತೀರುವಂತೆ ದೇವ್ರ ಸಹಾಯ ಮಾಡಲಿ, ದೇವ್ರ ಕೃಪೆ ಮಾಡಲಿ. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ಜ್ಞಾಪಕ ಮಾಡ್ಕೊಳ್ಳಿ. ಅದಕ್ಕೋಸ್ಕರ தேவனுக்கே மகிமை உண்டாவதாக. போன வருஷத்துல ஒரு இக்கட்டான சூழ்நிலையில எங்களால கிறிஸ்மஸ் கொண்டாட முடியல, நியூ இயர் கொண்டாட முடியல. ஆனா தேவன் இந்த வாட்டி எங்களுக்கு கிறிஸ்மஸ் கொண்டாடும்படியாக, நியூ இயர் கொண்டாடும்படியாக கர்த்தர் கிருபை பாராட்டுவதற்காக தேவனுக்கு கோடான கோடி நன்றிகளை செலுத்துகிறேன். ஆமென், ஆமென், ஆமென். ಸ್ತೋತ್ರವಾಗಲಿ. ನಾನು ದೇವ್ರನ್ನ ಕಂಡುಕೊಳ್ಳೋ ಜೀವಿತದಲ್ಲಿ ಹುಟ್ಟಿದವಳು. ಏಸಪ್ಪನಿಗೆ ಆಳಿ ಹುಡ್ಕೊಂಡ್ ಬರ್ತಾ ಇದ್ದೆ. ಬಂದ್ರೂ ಬಾಗಿಲು ನಿಂತ್ಕೊಂಡು, ಏಸಪ್ಪ ನಾನು ನಿನ್ನ ಹತ್ರ ಬರಲ್ಲ, ನಾನು ಅಮ್ಮನ ಜೊತೆಲಿರೋದು, ನಾನು ಓಂ ಶಕ್ತಿ ಮಾತ್ರ ಪೂಜೆ ಮಾಡೋದು, ನಾನು ನಿನ್ನನ್ನು ಆರಾಧಿಸಲ್ಲ, ನನಗೆ ಏನು ಮಾಡಬೇಡ ಏಸಪ್ಪ, ನಾನು ಒಳಗೆ ಬರ್ತಾ ಇದ್ದೀನಿ, ನನ್ನ ಜೊತೆಲಿ ಕರ್ಕೊಂಬಂದಿರೋರಿಗೆ ಹುಷಾರಿಲ್ಲ, ಅವರಿಗೆ ನೀನೇ ಚೆನ್ನಾಗಿ ಮಾಡ್ಬೇಕಂತ ಬರ್ತಾ ಇದ್ದೆ. ಆದರೂ ನನಗೆ ಒಂಥರ ಸಂಕಟ ಸುಸ್ತಾಗೋದು ಇಲ್ಲಿ ಒಳಗೆ ಬಂದರೆ. ಆದರೂ ನನಗೇನು ಮಾಡಬೇಡಪ್ಪ, ನನಗೆ ನಾಚಿಕೆ ಆಗತ್ತೆ. ಇಷ್ಟು ಜನ ಮುಂದೆ ನಾನು ನಗಾಡೋದು ಮತ್ತು ಆಕಳಿಗೆ ಬರೋದು ಹಿಂಗಲ್ಲ ಆಗೋದು ನನಗೆ. ಏಸಪ್ಪ ನನಗೆ ಆದ್ರೂ ನನಗೆ ಸಹಾಯಿಸ್ಕೊಂಡು ನನಗೇನು ಮಾಡ್ತಾ ಇದ್ದಿಲ್ಲ ಏಸಪ್ಪ. ನಾನು ಕೂತ್ಕೊಂಡು ಆರಾಮಿಸಿ ಹೋಗ್ತಾ ಇದ್ದೆ. ಮತ್ತೆ ಇನ್ಯಾರಿಗಾರ ಹುಷಾರಿಲ್ಲ ಅಂದ್ರೂ ಬರ್ತಾ ಇದ್ದೆ. ಬಾಗ್ಲಲ್ಲಿ ನಿಂತ್ಕೊಂಡು ನಾನು ಒಳಗೆ ಬರ್ತೀನಪ್ಪ, ನನಗೇನು ಮಾಡಬೇಡ, ನೀನು ತಂದೆ ಆಗಿರ್ಬೋದು, ನಮ್ಮ ಅಮ್ಮನ ಬಿಟ್ಟು ನಿನ್ನ ಹತ್ರ ನಾನು ಬರಲ್ಲ, ನಾನು ನಿನ್ನ ಹತ್ರ ಬರಲ್ಲ. ಇವತ್ತು ನನ್ನ ಜೀವನದಲ್ಲಿ ಏಸಪ್ಪನೇ ಆಗಿದ್ದಾರೆ. ನಾನೊಂದು ಹೊತ್ತು ಊಟ ಮಾಡೋಕ್ಕೂ, ಒಂದು ಬಟ್ಟೆ ಬಿಡೋಕ್ಕೂ, ನನ್ನ ನಡಿಯೋಕ್ಕೂ, ನನ್ನ ನುಡಿಯೋಕ್ಕೂ ಎಲ್ಲದಕ್ಕೂ ಏಸಪ್ಪನೇ ಕಾರಣ ಆಗಿದ್ದಾರೆ. ನನ್ನ ಮಗಳ ಜೀವನದಲ್ಲಿ, ನನ್ನ ಮಗನ ಜೀವನದಲ್ಲಿ ಎಲ್ಲ ಏಸಪ್ಪನ ಬಿಟ್ಟರೆ ಏನೇನಿಲ್ಲ ನನ್ನ ಮುಂದೆ ಇವಾಗ. ಆದರೂ 9 ವರ್ಷ ಅಗ್ನಿ ಪ್ರದರ್ಶನ ಮಾಡಿದ್ದೀನಿ ಕೈಯಲ್ಲಿ. 3 ವರ್ಷ ಕೆಂಡ ತುಳಿದಿದ್ದೀನಿ. ಇಷ್ಟಿಷ್ಟು ಬೆಂಕಿ, ಇಷ್ಟಿಷ್ಟು ಮರ ಹಾಕೋರು ನನಗೆ ಆ ದೇವ್ರು ನನ್ನ ಕೈ ಹಿಡ್ದಿಲ್ಲ. 3 ವರ್ಷ ಓಂ ಶಕ್ತಿ ಮಾಲ ಹಾಕೊಂಡೋಗಿದ್ದೀನಿ, ಯಾವ ದೇವ್ರು ನನ್ನ ನೋಡಿಲ್ಲ. ಆದ್ರೆ ನನ್ನ ಏಸಪ್ಪ ನನ್ನ ಜಾರಿ ಬಿದ್ದಾಗ ನನ್ನ ಸಹಾಯಕ್ಕೂ ಅದ, ನನಗೂ ನನ್ನ ಮಕ್ಳಿಗೂ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ, ಚೆನ್ನಾಗಿಟ್ಟಿದ್ದಾರೆ. ಚೆನ್ನಾಗಿದ್ದೀನಿ ನನ್ನ ಜೀವನದಲ್ಲಿ. ಒಂದೊಂದು ಕಾರ್ಯಕ್ಕೂ ಏಸಪ್ಪನೇ ಸಾಕ್ಷಿ. ಇದೇ ನನ್ನ ಸಾಕ್ಷಿ. ನನ್ನ ಏಸಪ್ಪ ಇಲ್ಲ ಅಂದ್ರೆ ನಮ್ಮ ಬದುಕಿಲ್ಲ, ನನ್ನ ಮಕ್ಕಳಿಲ್ಲ, ನನ್ನ ಜೀವನ ಇಲ್ಲ. ನಾನು ನಂಬಿದ ಮಕ್ಕಳಿಗೆ ಯಾವ ಕಡಿಮೆನೂ ಬರದಂತೆ ಕಾಯುವ ದೇವಾದಿ ದೇವನು ಅಸಿಸ್ಟರ್ ಜೀವಿತದಲ್ಲಿ ಅದ್ಭುತ ಮಾಡಿ ಮಹತ್ಕಾರ್ಯಗಳನ್ನ ಮಾಡಿ ಕಾದಂತ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅಮ್ಮ ಹೇಳಮ್ಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ದಾವಣಗೆರೆಯಿಂದ ನಾವು ಬಂದು 6 ತಿಂಗಳಾಯಿತು ಇಲ್ಲಿಗೆ. ನಾವು ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿದ್ವಿ. ಆದ ನಂತರ ಇಲ್ಲಿಗೆಲ್ಲ ಬಂದಮೇಲೆ ಅಲ್ಲಿ ತುಂಬ ಲಾಸ್ ಎಲ್ಲ ಆಗಿ ಕಷ್ಟದಲ್ಲಿದ್ದೆ ಅಂತ ನಾನು ಒಂದ್ಸಲ ಸಾಕ್ಷಿ ಹೇಳಿದ್ದೆ. ಅದೇ ರೀತಿ ನನಗೆ ಈ ವರ್ಷದಲ್ಲಿ ದೇವರು ನನಗೆ ನಮ್ಮ ಮನೆಯವ್ರು ದೇವ್ರು ನಂಬಿರಲಿಲ್ಲ. ಆದರೆ ನಾನು ಒಬ್ಬಳೇ ನಂಬಿದ್ರಿಂದ ನನ್ನನ್ನು ನಮ್ಮ ಮನೆಯವ್ರಿಗೆ ದೇವ್ರ ಬಗ್ಗೆ ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ನನ್ನನ್ನು ಚರ್ಚಿಗೆ ಕಳಿಸ್ತಾ ಇರಲಿಲ್ಲ. ನನಗೆ ಏನಂದರೆ ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ನನಗೆ ಚರ್ಚಲ್ಲಿ
ಬರಬೇಕಂತ ತುಂಬ ಆಸೆ, ಆದರೆ ನಮ್ಮ ಮನೆಯವ್ರು ಕಳಿಸ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರು ನಂಬಿರಲಿಲ್ಲಲ್ಲ. ಹಂಗಾಗಿ ಆಮೇಲೆ ನಾನು ಮುಂಚೆ ಪ್ರಾರ್ಥನೆ ಮಾಡ್ತಿದ್ದೆ, ದೇವ್ರೆ ಆಲಯದ ಹತ್ರನೇ ನನಗೆ ಮನೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ಯಾಕೆಂದರೆ ನಮ್ಮ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ನಾನು ಚರ್ಚಿಗೆ ಹೋಗ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ. ಅದೇ ಥರ ದೇವರು ನನಗೆ ಈ ವರ್ಷದಲ್ಲಿ ಆಲಯದ ಹತ್ರನೇ ನನಗೆ ಮನೆ ಕೊಟ್ಟಿದ್ದಾರೆ. ಇಂಥ ಕೋಟಿಗಟ್ಟಲೆ ನಮಗೆ ಸಾಲ ಇದೆ, ಎಲ್ಲದನ್ನು ಕಳ್ಕೊಂಡಿದ್ದೀವಿ. ಕಾರು, ಹಣ, ಜಾಗ, ಬೆಳ್ಳಿ, ಬಂಗಾರ ಎಲ್ಲದನ್ನು ಕಳ್ಕೊಂಡಿದ್ದೀವಿ. ಆದರೂ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ನಡೆಸ್ತಾನೆ ಬಂದಿದ್ದಾರೆ. ಇನ್ನೊಂದು ಏನಂದರೆ, ನಮ್ಮ ಮನೆಯವ್ರಿಗೂ ನನಗೂ ತುಂಬ ಕೈಯಲ್ಲಿ ಮೈಯಲ್ಲೆಲ್ಲ ತುಂಬ ಗಾಯಗಳಾಗಿತ್ತು. ಅದು 1 ವರ್ಷ 1.5 ವರ್ಷದಿಂದ ತುಂಬ ಅಲಾಲ ಅಂದಿದ್ದೀವಿ ಅಂದರೆ ಹೇಳ್ಬಾರ್ದು. ಆಸ್ಪತ್ರೆಗೆ ಅಷ್ಟು ದುಡ್ಡು ಹಾಕಿದ್ದೀವಿ. ಆದರೆ ನನಗೆ ಗೊತ್ತಿತ್ತು, ನನ್ನ ಏಸಪ್ಪನ ಹತ್ರ ಬಂದರೆ, ನನ್ನ ಆಲಯಕ್ಕೆ ಬಂದರೆ ದೇವ್ರು ನಮ್ಮನ್ನು ಗುಣಪಡಿಸ್ತಾರ ಅನ್ನೋ ನಂಬಿಕೆ ನನಗಿತ್ತು. ಹಂಗಾಗಿ ದೇವ್ರು ನಮ್ಮ ಮನೆಯವರನ್ನು ಗುಣಪಡಿಸಿದ್ದಾರೆ. ದೇವರು ಈ ವರ್ಷದಲ್ಲಿ ನನಗೆ ಎಲ್ಲದನ್ನು ಕೊಟ್ಟು, ಸಾಲದ ಸಮಯದ ಇದ್ರೂ ಸಹ ಎಲ್ಲದನ್ನು ಉತ್ತಮಕರವಾಗಿ, ನನಗೆ ಚಿಂತೆ ಇಲ್ಲದ ಹಾಗೆ ನಮ್ಮನ್ನು ನಡೆಸ್ತಿದ್ದಾರೆ. ದೇವರು ಮಾಡಿದಂಥ ಪ್ರತಿಯೊಂದು ಉಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ದೇವರು ಮಾಡಿದ ಅದ್ಭುತಗಳಿಗಾಗಿ, ಅವ್ರ ಯಜಮಾನ ದೇವರು ಸೌಖ್ಯ ಕೊಟ್ಟದಕ್ಕಾಗಿ ನಾವೆಲ್ಲರೂ ದೇವರಿಗೆ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. இயேசு நாமத்துக்கு ஸ்தோத்திரம். எங்கள் அம்மாவுக்கு கேன்சர் கையில் வந்துட்டுச்சு. கட்டி வந்துட்டு ஆப்ரேஷன் பண்ணிட்ட பிறகு வாரம் நீங்கள் வரணுமா, 5000 ரூபாய் கையில் எடுத்துகிட்டு வரணும், மெடிசின் எல்லாம் கொடுக்கறதுக்கு, இன்ஜெக்ஷன் போடுறதுக்குன்னாங்க. சரின்ட்டு அவங்க தைரியத்தில் சொல்லிட்டு வந்துட்டேன். அப்பா அம்மாவுக்கு வந்து சொன்னேன், அப்பா இப்படி சொல்கிறாங்கப்பா. அப்பா இருக்கிறாம்மா, நீ எந்த பயப்படாத, அப்பா பார்த்துக்கு வரப்போ அண்ணாவும் அப்பாவும் அம்மாவும் சொன்னாங்க. அந்த தைரியத்தில் நான் போனேன். அம்மாது ஒரு 10,000 ரூபாய் காசு இருந்துச்சு. காசு நான் அண்ணிக்கிட்ட கேட்டேன். அவங்க என்ன சொன்னாங்க, உங்ககிட்ட உனக்கு வேலை செஞ்சு கொடுத்து வச்சுக்கிறாங்களா, அந்த துட்டில் நீ போய் பாரு, உங்ககிட்ட தான் கொடுத்து வச்சுக்கிறாங்க, நீ போய் பாரு, என்கிட்டலாம் 1 ரூபாய் இல்லைன்னு சொல்லிட்டாங்க. அப்படியே வந்து அம்மாவுக்கு சொன்னேன், ஒன்றும் இல்லைம்மா, போமா, நீ அப்பா பார்த்துக்கு வருன்னு சொன்னாங்க. ஆனாலும் அம்மா கிட்ட ஒரு 10,000 ரூபாய் இருந்துச்சு. அதில் என்ன பண்ணுறது, நாங்களும் கஷ்டத்தில் இருக்கிறோன்னு சொல்லிட்டு அம்மா கிட்டேருந்து பேங்க்கில் போய் 5000 ரூபாய் எடுத்துக்கின்னு ஹாஸ்பிட்டலுக்கு போனேன் இன்ஜெக்ஷன் போடுறதுக்கு. அங்கே போய் டாக்டர்கிட்ட உள்ளே பேசினேன் நான் தான். அப்பா சார், இனிமேல் காசு ஜாஸ்தி இல்லை, ஒரு 3000 ரூபாய் வாங்கிக்கோங்க, எங்கிட்ட 5000 ரூபாய் இல்லை, வாரம் நாங்கள் எங்கே போகிறது, கூலி வேலை செய்யறதுன்னு சொன்னேன். எதுக்குமா கேட்குற காசுன்னு கேட்டாங்க. நீங்கள் தாங்க நாங்கள் சார் சொன்னீங்க 5000 ரூபாய் எடுத்துக்கிட்டு வாங்க வாரம்னு சொன்னேன். எதுக்குமாண்ணா, இன்ஜெக்ஷன் போடுறதுக்குன்னு. எது இல்லைம்மா, உங்களுக்கு நானும் வீட்டில் இங்கே வந்து செயின் பெரில் அழுந்துக்கின்னு ஜெபம் பண்ணுவேன். அப்பா அப்படி சொல்கிறாங்களே 5000 ரூபாய், நானும் எங்கே போட்டு, அவங்களும் அப்படி சொல்லிட்டாங்க, நானும் கூலி வேலை செய்கிறேன், 2 குழந்தைங்குது, வாரம் 6 இன்ஜெக்ஷன் போடுறதுக்கு 5000 ரூபாய்னா 30,000 வருது, நான் எங்கே போகிறதாப்பான்ட்டு நான் செயின் பெரில் அழுந்துக்கு ஜெபம் பண்ணேன். அப்போ ஆண்டவரே, அப்புறம் நாங்கள் அம்மாவும் எங்கள் வீட்டுக்காரு நாங்கள் 3 பேர் போனதுக்கு ஹாஸ்பிட்டலில் டாக்டர் என்ன சொன்னாங்க, உங்கள் அம்மாவுக்கு 1 ரூபாய் நான் காசு வாங்க மாட்டேம்மா, சும்மா இன்ஜெக்ஷன் போட்டு அனுப்புகிறேன், ஒன்றும் இல்லை, உங்கள் அம்மாவுக்கு நல்லா இருக்கிறாங்கன்னு. அந்த மகன் சாட்சி மகளாக வந்து மதியத்தில் இருக்குது. ஆண்டவருக்கு கோடி கோடி நன்றி. நான் ஜெபம் பண்ணது வீண் போகல. எங்கள் ஆண்டவர் ஒரு நாளும் எங்களுக்கு அற்புதத்தை செய்கிறாரு. ஆனால் சொல்கிற வார்த்தையே இல்லை எங்களுக்கு. ஆனால் அவ்வளோ நம்புகிற ஆண்டவர். இது வரைக்கும் 1 ரூபாய் வாங்குறது இல்லை ஹாஸ்பிட்டலில். இப்போ 9 இன்ஜெக்ஷன் ஆச்சு. அந்த 9 இன்ஜெக்ஷனுக்கு 1 ரூபாய் வாங்கல, இன்னும் 3 இன்ஜெக்ஷனுக்கு இது. அதே தான் லாஸ்ட்டுமா, இதுக்கு மேலே வர போகிறது இல்லை நீங்கள் சொல்லிட்டாங்க டாக்டர். நேற்று கூட 5 அம்மாவை இட்டுன்னு தான் போனோம், நானும் எங்கள் வீட்டுக்கார் தான். எல்லாம் நாங்கள் தான் சொல்லி பார்த்துன்னுக்குறோம் அம்மாவுக்கு. ஆண்டவர் என் கூட இருந்து எல்லாத்துலயும் எங்களுக்கு வழி காட்டினாரு. இயேசு நாமத்துக்கு ಸ್ತೋತ್ರ. ಆಮೆನ್ ಆಮೆನ್ ಆಮೆನ್. ಹಾಸ್ಪಿಟ್ಲಿಗೆ ತಗೊಂಬರ್ರಿ, ಕರ್ಕೊಂಡು ಹೋಗೋದೆಲ್ಲ 5,000 ರೂಪಾಯಿ ದುಡ್ಡು ಬೇಕು ಅಂತ ಹೇಳಿದವರು ಆ ಮಗಳು ಚೈನ್ ಪುರಲ್ಲಿ ಬಂದು ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಿದಾಗ ಡಾಕ್ಟರ್ ಹೇಳಿದ್ರಂತ ಇನ್ಮೇಲೆ 1 ಪೈಸೆ ತರಬೇಡ್ರಿ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತೇಳಿ. ಹಲ್ಲೆಲೂಯಾ. 30,000 ರೂಪಾಯಿ ದುಡ್ಡು ಖರ್ಚು ಮಾಡಬೇಕು, ಕಡೆಯಲ್ಲಿ ಫ್ರೀ ಟ್ರೀಟ್ಮೆಂಟ್ ಮಾಡುವಂತೆ ದೇವ್ರ ಕೃಪೆ ಮಾಡಿದ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್ ಆಮೆನ್ ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆ ನಮ್ಮ ಮನೆಯವರು ಮತ್ತು ಅವರು ಅಣ್ಣ ಬೆಳಿಗ್ಗೆ ಆರಾಧನೆಗೆ ಬೈಕ್ನಲ್ಲಿ ಬರ್ಬೇಕಾದ್ರೆ
ನಾಯಿ ಅಡ್ಡ ಬಂದು ಬೈಕಿಗೆ ಅವ್ರಿಗೆ ಬೀಳೋ ಮೂಮೆಂಟು. ನಮ್ಮ ಮನೆಯವರು ಬೇರೆ ಪ್ರೆಗ್ನೆಂಟ್ ಇದ್ದಾರೆ. ಸದ್ಯ ದೇವ್ರ ಕೃಪೆಯಿಂದ ನಮ್ಮ ಮನೆಯವರು ಅವ್ರ ಅಣ್ಣನೂ ಬಿದ್ದಿಲ್ಲ, ಹೆಂಗೋ ಬ್ಯಾಲೆನ್ಸ್ ಮಾಡಿ ನಿಂತಿದ್ದಾರೆ. ಬಿದ್ದಿದ್ರೆ ಏನಾದರೂ ಒಂದು ಅನಾಹುತ ಆಗ್ತಿದ್ದು, ದೇವರ ಕೃಪೆಯಿಂದ ಅವ್ರು ಏನೂ ಆಗದೆ ಆರಾಧನೆಗೆ ಬಂದಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಮೆನ್. ದೇವರು ಕಾದಂತ ದೇವಾದಿ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಕಾಯುವ ದೇವರು ಖಂಡಿತ ಕಾಯ್ತಾರೆ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ. ನಮಗೆ 2 ಗಂಡು ಮಗು ಇದೆ, 3ನೇ ಮಗು ನಾವು ಹೆಣ್ಮಗು ಆಗಬೇಕು ಅಂತಾನೆ ತುಂಬ ಕಣ್ಣೀರಿಂದ ನಾವು ಪ್ರಾರ್ಥಿಸಿದ್ವಿ. ಅದೇ ರೀತಿಯಾಗಿ ದೇವರ ವರ್ಷದಲ್ಲಿ ನಾವು ಹೆಣ್ಮಗುವನ್ನು ಕೊಟ್ಟು ದೇವರು ಆಶೀರ್ವದಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆಮೆನ್. ಬೇಡಿಕೊಳ್ಳ್ರಿ, ಬೇಡಿಕೊಳ್ಳ್ರಿ. ಆಮೆನ್. ಕೊಡೋ ದೇವರು ಬೇಡಿದ್ದಾರೆ, ಹೆಣ್ಮಗನ್ ಕೊಟ್ಟಿದ್ದಾರೆ, ಅದಕ್ಕೆ ಕೋಟಿ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ನನಗೆ 4 ದಿವಸದ ಮುಂಚೆ ತುಂಬ ಹುಷಾರಿಲ್ಲ. ಇವತ್ತು ಫಸ್ಟ್ನೇ ವಾರದಲ್ಲಿ ಆರಾಧನೆಗೆ ಹೋಗ್ಬೇಕು, ಏನಪ್ಪ ಮಾಡೋಣ, ಚಳಿ ಜ್ವರ ಬಂದ್ಬಿಟ್ಟಿದ್ದೆ, ಹೆಂಗೆ ಹೋಗೋಣ ನಾನು, ನನಗೆ ಹೋಗೋ ಅಷ್ಟರಲ್ಲಿ ಮೈ ಚೆನ್ನಾಗಾಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ನನಗೆ ಗುಣವಾಗುವ ಹಾಗೆ ದೇವ್ರ ಕೃಪೆ ಮಾಡಿದ್ರು. ಅದಿಲ್ದಂಗೆ ನಾವು ಫಸ್ಟ್ ಇದ್ದಿದ್ದ ಮನೆ ಭಾಳ ಸಣ್ಣದು. ನನ್ನ ಹತ್ರ ಬೇರೆ 1,25,000 30,000 ರೂಪಾಯಿ ದುಡ್ಡಿತ್ತು ಅಷ್ಟೇ. ಅಪ್ಪ ಇನ್ನೂ ಅವರು 2.5 ಲಕ್ಷ ಕೇಳ್ತಿದ್ದಾರೆ. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ. ನಾನು ಯಾರ ಹತ್ರನೂ ಸಾಲನೂ ಕೇಳಲ್ಲ, ಏನಿಲ್ಲ. ನನಗೆ ದುಡ್ಡು ನೀನು ಹೆಂಗೆ ಕೊಡಿಸ್ತೀಯ ಅಂತ ನನಗೂ ಗೊತ್ತಿಲ್ಲ. ನೀನು ನನಗೆ ಹೆಂಗಾರ ಮಾಡಿ ನನಗೆ ದುಡ್ಡು ಬೇಕೇ ಬೇಕು, ನಾನು ಬೇರೆ ಮನೆ ನೋಡ್ಕೊಂಡು ನಾನು ಹೋಗಲೇಬೇಕು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮನ ಹತ್ರ ಸುಮ್ಮನೆ ಒಂದೇ ಮಾತು ಕೇಳಿದೆ, ಅಮ್ಮ ನನಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡು, ನನಗೆ ನಾನು ಬೇರೆ ಮನೆಗೆ ಹೋಗ್ತೀನಿ ಅಂತ. ನಮ್ಮಮ್ಮ ಏನು ಹೇಳ್ದಂಗೆ ದೇವ್ರ ಕೃಪೆಯಿಂದ ಕೇಳಿದ ತಕ್ಷಣ ತಕ್ಕೊಟ್ಬಿಟ್ರು. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ನನಗೆ ಸಾಲ ಇಲ್ದಂಗೆ ಮನೆ ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಇದೇ ನನ್ನ ಸಾಕ್ಷಿ. ಅದಿಲ್ದಂಗೆ ನಾನು ನಮ್ಮ ಮನೆಯವರಿಗೆ ಪ್ರಾರ್ಥನೆಗೆ ಬಾ ಅಂತ ನಾನು ಕರೆದೇ ಇಲ್ಲ ಈ ವಾರ. ಅವರಾಗೆ ನಾನು ಬರ್ತೀನಿ ಇವಾಗ ನೈಟ್ ಪ್ರೇಯರ್ಗೆ ಅಂತ ಹೇಳಿದ್ರು. ಇದಕ್ಕೂ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಸಾಲ ಮಾಡಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿದ್ರಂತೆ, ದೇವ್ರ ಪ್ರಾರ್ಥನೆ ಕೇಳಿ ಅವ್ರ ಅಮ್ಮನ ಮೂಲಕ ಕಾಸು ಕೊಡಿಸ್ತಾರಂತ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳಾಗಿದ್ದೀನಿ. ನಮ್ಮ ಈ ವರ್ಷದಲ್ಲಿ ಒಂದು 6 ತಿಂಗಳಾಯಿತು. ನಮ್ಮ ಮಗಳಿಗೆ ಮೈಸೂರಲ್ಲಿ ಕೆಲಸ ಆಗಿದೆ. ಆ ಮಗಳು ಸ್ವಲ್ಪ ಕೆಲಸ ದೇಶದಲ್ಲಿ ಸ್ವಲ್ಪ ಇಕ್ಕಟ್ಟಲ್ಲಿ ಭಾಳ ಏನೋ ಸಮಸ್ಯೆ ಆಗಿತ್ತು. ದೇವರು ಎಲ್ಲವನ್ನೂ ಬಿಡುಗಡೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳಾಗಿದ್ದೀನಿ. ನಮ್ಮನ್ನು ಇವತ್ತು ಇದರಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಅದು ದೇವರೇ ಕಾರಣ. ನನ್ನ ದೇವರು ಹೇಳಿದ ವಾಕ್ಯದ ಪ್ರಕಾರ ತಿಪ್ಪೆ ಮೇಲಿದ್ದರೆ ನಾವು ಉಪ್ಪುರಿಗೆ ಮೇಲೆ ಇಡ್ತೀವಿ ಅಂತ ಹೇಳಿದ ದೇವರು, ನಾನು ಎಲ್ಲೋ ಒಂದು ಚರಂಡಿ ಮೇಲೆ ನಿಂತ್ಕೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೆ. ಇವತ್ತು ದೇವರು ನನಗೆ ಉನ್ನತವಾಗಿಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳಾಗಿದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಎಷ್ಟು ಲಕ್ಷ ರೂಪಾಯಿ ಮನೆ ಕಟ್ಕೊಟ್ಟಿದ್ದಾರೆ? ಎಷ್ಟು ಖರ್ಚು ಮಾಡುತ್ತೆ ಮನೆಗೆ? ಆಮೇಲೆ ಹಲ್ಲೆಲೂಯಾ. ತಿಪ್ಪೆ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡಿದ್ರೆ 45 ಲಕ್ಷ ರೂಪಾಯಿ ಮನೆ ಕಟ್ಟುವಂತ ದೇವ್ರ ಕೃಪೆ ಮಾಡಿದ್ರು. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಮನೇನೂ ಇರ್ಲಿಲ್ಲ ನಮಗೆ, ಒಂದು ಮನೇನೂ ಇರ್ಲಿಲ್ಲ. ದೇವರು ದೇವರ ಕೃಪೆಯಿಂದ ಮನೇನೂ ಕಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಉಳ್ಳಾಗಿದ್ದೀನಿ. ಹಲ್ಲೆಲೂಯಾ. ಸರಿ, ಒಂದು 5 ನಿಮಿಷ ನಿಮಗೆ ರಿಲ್ಯಾಕ್ಸ್ ಕೊಡ, ನೀವು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಒಂದು 5 ನಿಮಿಷ ನೀವು ಆಮೇಲೆ ಸಾಕ್ಷಿ ಕೊಡ್ರಂತೆ. ಇವಾಗ ನಮ್ಮ ಮಧ್ಯದಲ್ಲಿ ಹೆಸರಾ ಅಂತ ಡ್ಯಾನ್ಸ್ ಮಾಸ್ಟರ್ ಬಂದರೆ ಅವ್ರು ನಿಮಗೆ ಡ್ಯಾನ್ಸ್ ಮಾಡಿ ರಂಜಿಸ್ತಾರೆ. ನೀವು ನೋಡಿರ್ಲಂಗೆ ಕಾಣುತ್ತೆ, ಇವಾಗ ನೋಡ್ತೀರಾ. ಹಲ್ಲೆಲೂಯಾ. ಎಕ್ಕಡಲ್ಲ ತೆಗಿ ಮನೋ, ಎದ್ದಳು, ಹೂ ತೆಗಿ, ಹೂ ತೆಗಿ.
అత్యున్నతమైన సింహాసనంపై ఆసీనుడవైన గొప్ప దేవుడా, అత్యున్నతమైన సింహాసనంపై ఆసీనుడవైన గొప్ప దేవుడా, తేజోమయుడా రక్షణకర్త నీవే నా దేవుడవని కీర్తింతును. తేజోమయుడా రక్షణకర్త నీవే నా దేవుడవని గణపరతును. యేసే మార్గం యేసే, సత్యం యేసే, జీవం యేసే, సర్వం యేసే. మార్గం యేసే, సత్యం యేసే, జీవం యేసే, సర్వం. సాధ్యం కానిది ఏమున్నది, నీ యందే విశ్వాసం నాకున్నది. సాధ్యం కానిది ఏమున్నది, నీ యందే విశ్వాసం నాకున్నది. నన్నెన్నడూ ఎడబాయవు, నీ ప్రేమే నాకు నిత్య జీవము. నన్నెన్నడూ ఎడబాయవు, నీ వాక్యమే నాకు ఆధారం. యేసే You come to me, give everything we had to hit. It wasn't been in heartbreaks, but he's a reason to live. Glory to my God, yeah. యేసే మార్గం యేసే, సత్యం యేసే, జీవం యేసే, సర్వం యేసే. మార్గం యేసే, సత్యం యేసే, జీవం యేసే, సర్వం యేసే. మార్గం యేసే, సత్యం యేసే, జీవం యేసే, సర్వం యేసే. మార్గం యేసే, సత్యం యేసే, జీవం యేసే, సర్వం.
ಹೆಸರಂತ ಡ್ಯಾನ್ಸ್ ಮಾಸ್ಟರ್ ಮೂಲಕ ನಮ್ಮ ರಂಜಿಸಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ಯಾಕೆ ಸಮಯ ಕೊಟ್ಟು ಅಂದ್ರೆ ಬೆಳಗ್ಗಿಂದ ಅದೇ ಜ್ಞಾಪಕ. ನಾವು ಪ್ರೇಯರ್ ಡ್ಯಾನ್ಸ್ ಮಾಡಬೇಕು, ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಹಲ್ಲೆಲೂಯಾ. ನೀ ಯಾಕೆ ಅವ್ರ ಮನಸ್ಸು ಹೊಡೆದಾಕದಂತೇಳಿ ದೇವ್ರು ಅದೇ ಡ್ಯಾನ್ಸ್ ಮಾಡುವಂತ ದೇವ್ರ ಕೃಪೆ ಮಾಡಿದ್ರು. ಈಗ ಸಾಕ್ಷಿ ಕೊಡೋರು ಕೊಡ್ರಿ, ಬರ್ರಿ, ಸಮಯ ಹೋಗ್ತಾ ಇದೆ. ದೇವರು ಮಹಿಮೆ ಹೊಂದುವಂತ ಸಾಕ್ಷಿ ಇದ್ರೆ ಕೇಳೋರಿಗೂ ಭಾರಿ ಅದ್ಭುತವಾಗಿ ಇರುತ್ತೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷ ಪೂರ್ತಿ ದೇವರು ಇಮ್ಮಾನುವೇಲನಾಗಿ ಜೊತೆಗಾರನಾಗಿದ್ದು ನನ್ನನ್ನ ನನ್ನ ಕುಟುಂಬವನ್ನ ಕಾದು ನಡೆಸಿದ್ದಾರೆ. ನಂದು 3 ಸಾಕ್ಷಿಗಳು. ಮೊದಲನೇದಾಗಿ ನಮಗೆ ಮನೆ ಇದೆ, ಅದೇ ಸೀಟ್ ಮನೆ. ನನಗೆ ಆಸೆ ಬಿಲ್ಡಿಂಗ್ ಮನೆ ಬೇಕು ಅನ್ನೋದು. ಅದೇ ಥರನೇ ನಮ್ಮ ಡ್ಯಾಡಿ ನಮ್ಮ ಮನೆಯವರು ಒಂದು ಸೈಟನ್ನು ನೋಡಿ ಬಂದು ಆ ಸೈಟ್ ತಗೊಳ್ಳೋಣ, ಮನೆ ಕಟ್ಟೋಣ ಅಂತೇಳಿ ಮಾತಾಡ್ಕೋಬೇಕಾದ್ರೆ ಅವ್ರು ಹೇಳಿದ್ದು 3 ಆಫ್ಟರ್ ಮನೆ ಕಟ್ಟಬೇಕು ಅಂತೇಳಿ. ನಾನು ಅದನ್ನು ಕೇಳ್ಬಿಟ್ಟು ದೇವ್ರೆ ನಾವು 3 ಆಫ್ಟರ್ ಮನೆ ಕಟ್ತೀವಿ ಅಂತ ನನಗೆ ತುಂಬ ಖುಷಿ. ಆದರೆ ಸೈಟೇ ರಿಜಿಸ್ಟರ್ ಆಗಲಿಲ್ಲ. ಇದೇನೇ ಸ್ವಲ್ಪ ಹಿಂಗಾಗ್ತಿದೆಯಲ್ಲ ಅಂತೇಳಿ ಚೈನ್ ಪ್ರೇಯರಿಗೆ ಬಂದಾಗೆಲ್ಲ ಹೋದಾಗೆಲ್ಲ ಸೈಟ್ ನೋಡೋದು, ಪ್ರೇಯರ್ ಮಾಡೋದು, ಚರ್ಚಲ್ಲಿ ಪ್ರೇಯರ್ ಮಾಡೋದು, ಮನೇಲಿ ಪ್ರೇಯರ್ ಮಾಡೋದು. ಹೋಗ್ಬೇಕಾರೆ ಬರ್ಬೇಕಾರೆ ಗಾಡಿಲಿ ಒಬ್ಳೆ ಮಾತಾಡ್ಕೊಳ್ಳೋದು, ಏಸಪ್ಪ ಮನೆ ಕೊಡ್ತೀರಾ ಕೊಡಲ್ವಾ, ನಾವು ಕಟ್ಟೋದ ಇಲ್ವಾ, ಸೈಟ್ ಕೊಡ್ತೀರಾ ಕೊಡಲ್ವಾ, ನಾನು ಅಥವಾ 3 ಆಫ್ಟರ್ ಮನೆ ಅಂತ ಅಂದ್ಬಿಟ್ಟು ಅತಿ ಆಸೆ ಏನಾದ್ರು ಪಟ್ಬಿಟ್ನಾ ಅಂತೇಳಿ ದೇವ್ರ ಹತ್ರ ನಾನು ಮಾತಾಡ್ತಾನೆ ಇದ್ದೆ. ಹಾಗೆ ಈಗ ಲಾಸ್ಟು ಉಪವಾಸ ಪ್ರಾರ್ಥನೆ ಇಟ್ರು ಅಮ್ಮ, ವರ್ಷದ ಕೊನೆ ಅಂತ ಹೇಳಿ. ಅವಾಗ ಉಪವಾಸದಲ್ಲಿ ಇದ್ದು ಪ್ರಾರ್ಥನೆ ಮಾಡಿ ನಾನು ಮನೆಗೆ ಹೋಗ್ತಾ ಇದ್ದೆ. ಅವಾಗೆಲ್ಲ ಏನು ಗೊತ್ತೇ ಇಲ್ಲ, ಪ್ರೇಯರ್ ಮಾಡೋದು, ಮನೆಗೆ ಹೋಗೋದು, ಇರೋದು, ಆಸೆ ಮಾತ್ರ ಹಾಗೆ ಇತ್ತು. ದೇವ್ರ ಹತ್ರ ಮಾತುಕತೆನೂ ಹಾಗೆ ನಡೀತಾ ಇತ್ತು. ಪ್ರೇಯರ್ ಮುಗ್ದಿ ಮಾರನೇ ದಿನಾನೇ ಅಮ್ಮ ಹೇಳಿದ್ರು, ರೂಪಾ ಮನೆ ರಿಜಿಸ್ಟರ್ ಅಂತೆ ಡ್ಯಾಡಿ ಹೇಳಿದ್ರು ಅಂತ ಹೇಳಿ. ಹೌದೇನಮ್ಮ ಅಂದೆ. ಆದ್ರೆ ಅವತ್ತಿನ ದಿನ ಆಗ್ಲಿಲ್ಲ, ಪ್ರೇಯರ್ ಮುಗ್ದಿ ಮಾರನೇ ದಿನಾನೇ ರಿಜಿಸ್ಟರ್ ಆಗ್ಲಿಲ್ಲ. 1-2 ದಿನ ಬಿಟ್ಟು ರಿಜಿಸ್ಟರ್ ಆಯ್ತು. ಮನೆ ನೋಡು ಇಲ್ಲ ನಾವು ಹೇಗಿದೆ ಅಂತ ಹೇಳಿ. ರಿಜಿಸ್ಟರ್ ಆಗಿದ್ದ ದಿನ ನಮ್ಮ ಡ್ಯಾಡಿ ಹೇಳಿದ್ರು ಬರ್ರಿ ಮನೆ ನೋಡಂತ್ರಿ ಅಂತ ಹೇಳಿ. ಮನೆ ನೋಡೋದಕ್ಕೆ ಹೋದಾಗ ನನಗೆ ಆಶ್ಚರ್ಯಕ್ಕಾದಿತ್ತು, 3 ಆಫ್ಟರ್ ಮನೆ ಅಲ್ಲಿತ್ತು. ನನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ದೇವ್ರಿಗೆ ಸಾಲದು. ನಾನು ಕೇಳಿದ್ದು, ದೇವ್ರೆ ನಾನು ಎಲ್ಲರೂ ಅತಿ ಆಸೆ ಪಡ್ತಿದ್ದೀನಾ ಅಥವಾ ನೀವು ಕೊಟ್ಟಿರೋದು ಸ್ವಲ್ಪನ ಅಥವಾ ಜಾಸ್ತಿನ ಅಂತ ಕೇಳ್ತಿದ್ದೆ. ದೇವರು ಇಲ್ಲ ಮಗಳೇ ನಿನ್ ಚಿತ್ತದಂತೆ ನಾನು ನೆರವೇರಿಸ್ತೀನಿ ಅಂತೇಳಿ 3 ಆಫ್ಟರ್ ಮನೆನ ಕೊಟ್ರು. 2ನೇದಾಗಿ ಕ್ರಿಸ್ಮಸ್ ಹಬ್ಬ ಹತ್ರ ಬಂತು. ನಮ್ಮ ಮಾವನವರಿಗೆ ದಿಢೀರ್ ಅಂತ ಹುಷಾರಿಲ್ದೆ ಆಗೋಯ್ತು. ಅವರಿಗೆ ಯೂರಿನ್ ಬಂದಾಯ್ತು. ಒಂದಿನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬಂದ್ವಿ ರಾತ್ರಿಯಲ್ಲಿ. ಬೆಳಗ್ಗೆ ಮತ್ತೆ ಬಂದೆ, ಚರ್ಚಿಗೆ ಬಂದೆ, ಮತ್ತೆ ಮನೆಗೆ ಹೋದ್ಮೇಲೆ ದಿಢೀರ್ ಅಂತೇಳಿ ಇಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು, ಸೀರಿಯಸ್ ಆಗಿದ್ದಾರೆ ಅಂತೇಳಿ. ಯೂರಿನ್ ಬಂದಾಗಿದೆ ಮತ್ತೆ ಬ್ಲಡ್ ವಾಮೆಂಟ್ ಬರ್ತಿದೆ ಅಂತ ಹೇಳಿ ನಿರ್ಮಲಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಇಲ್ಲ ಅವ್ರು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, BP ನೋಡಿದ್ರೆ ಜಾಸ್ತಿ ಇದೆ, ಕಡಿಮೆನೆ ಆಗ್ತಿಲ್ಲ ಅಂತ ಅಂದ್ರು. ದಿಢೀರ್ ಅಂತ ಆಂಬುಲೆನ್ಸ್ ಕರ್ಸಿದ್ರು. ನಾನು ಒಬ್ಳೇ ಇದ್ದೀನಿ, ನನಗೊಂಥರ ಭಯ, ಆತಂಕ. ಇಲ್ಲ ನೀವು ಹೋಗ್ಲೇಬೇಕು, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಲೇಬೇಕು, ಯಾವ್ದಕ್ಕಾದ್ರೂ ಸರಿ ನೀವು ಕರ್ಕೊಂಡು ಹೋಗ್ರಿ ಅಂತ ಅಂದ್ರು. ನಾನು ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಬಂದ್ರು, ಆಂಬುಲೆನ್ಸ್ ಅಲ್ಲಿ ಹೋದ್ವಿ. ಮೊದಲನೇ ಒಂದು ಎಕ್ಸ್ಪೀರಿಯನ್ಸು, ಭಯ, ಆತಂಕ. ನೈನಂಗೆ ಫೋನ್ ಮಾಡಿದೆ, ನೈನಾ ಇದ್ರ BP ಕಡಿಮೆನೆ ಆಗ್ತಿಲ್ಲ ನೈನಾ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ ಅಂತ. ನೈನಾ ಪ್ರೇಯರ್ ಮಾಡಿದ್ರು. ನಾವು ಹಾಸ್ಪಿಟಲಿಗೆ ಹೋಗ್ತಾ ಇನ್ನು ಆಂಬುಲೆನ್ಸ್ ಅಲ್ಲೇ ಇದ್ವಿ. ಅಲ್ಲಿರೋರು ಹೇಳಿದ್ರು, ನಿರ್ಮಲಾ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಇಲ್ಲ ಸ್ಟ್ರೋಕ್ ಆಗಿರ್ಬೋದು ಅವರಿಗೆ, ಅದಕ್ಕೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತೆ ಅವ್ರು ಮಾತಾಡ್ತಾನೂ ಇಲ್ಲ ಅಂತ ಹೇಳಿದ್ರು. ನೈನನ ಹತ್ರ ಪ್ರೇಯರ್ ಮಾಡಿ ಮುಗಿಸಿದ್ಮೇಲೆ ನಾನ್ ದೇವ್ರ ಹತ್ರ ಕೇಳ್ಕೊಂಡೆ, ಏಸಪ್ಪ ಸ್ಟ್ರೋಕ್ ಎಲ್ಲ ಆಗೋದು ಬೇಡ ಸ್ವಾಮಿ, ನಾವು ಹಾಕಿದೆಲ್ಲ ಓದ್ತೇವೆ, ಪಾರ್ಶ್ವವಾಯು ರೋಗಿಗೆ ನೀವು ಗುಣಪಡಿಸುತ್ತೆ ಅಂತೇಳಿ ನಾನ್ ಪ್ರಾರ್ಥನೆ ಮಾಡ್ತೀನಿ. ಆ ರೋಗ ನಮ್ಮ ಮಾವನ್ ಮುಟ್ಬಾರ್ದು ಅಂತ ನಾನು ಕೇಳ್ಕೊತೀನಿ ಅಂತ ಕೇಳ್ಕೊಂಡೆ. ಅದೇ ತರನೇ ಮೆಗಾನ್ ಹಾಸ್ಪಿಟಲ್ಗೆ ಹೋದ್ವಿ. ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡಿದ್ರು, ಇಲ್ಲ ಬ್ರೈನಿಗೆ ಸ್ಟ್ರೋಕ್ ಆಗಿರ್ಬೇಕು ಅಂತ ಅವರು ಹೇಳಿದ್ರು. ನೈನಾ ಪ್ರೇಯರ್ ಮಾಡಿದ್ರು, ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಹೇಳಿದ್ರು, ಅಮ್ಮ ಅವ್ರ ಬ್ರೈನಿಂದ ಏನು ತೊಂದರೆ ಇಲ್ಲ ಅನ್ಸುತ್ತೆ, ಯಾವ ಸ್ಕ್ಯಾನು ಬೇಡ, ಬೇರೆ ಟೆಸ್ಟ್ಗಳನ್ನ ಮಾಡೋಣ ಅಂತ ಮಾಡಿದ್ರು. ಬೆಳಗ್ಗೆ ರಿಪೋರ್ಟ್ ಬಂತು 11 ಗಂಟೆಗೆ. ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಇತ್ತು. BP ನೈನಾ ಪ್ರೇಯರ್ ಮಾಡಿ ಸ್ವಲ್ಪ ಹೊತ್ತಿಗೆ BPನೂ ಕಡಿಮೆ ಬಂತು, ನಾರ್ಮಲ್ ಆಗಿರೋದಕ್ಕೆ ಶುರು ಆಯ್ತು. 3ನೇ ಸಾಕ್ಷಿ ಏನಂದ್ರೆ, ಈ ವರ್ಷದಲ್ಲಿ ನಮ್ಮ ಮನೇಲಿ 3 ಸತಿ ದುಡ್ಡು ಇಲ್ದೆ ಆಗಿದೆ. ಇಟ್ಟಿರೋಂಥ ದುಡ್ಡು ಕಳ್ದೋಗಿದೆ. ನಮ್ ಬೇಜವಾಬ್ದಾರಿತನ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಇರ್ಬೇಕಿತ್ತು. 3 ಸತಿ ದುಡ್ಡು ಹೋಯ್ತಲ್ಲ. ಈಗ ಮೊನ್ನೆ ಕ್ರಿಸ್ಮಸ್ ಮುಗ್ದಿ ಮಾರನೇ ದಿನ ನಮ್ಮಮ್ಮ ವ್ಯಾಪಾರಕ್ಕೆ ಹೋಗೋ ಕಾರಣ ಯಾವಾಗ್ಲೂ ದುಡ್ಡಿನ ಚೀಲ ಸೊಂಟದಲ್ಲೇ ಇಟ್ಕೊಂತಾರೆ. ಅವರು ಆ ದುಡ್ಡಿನ ಚೀಲ ತೆಗ್ದು ಹೊರಗಡೆ ಇಟ್ಟಿದ್ದಾರೆ, ಯಾರು ತಗೊಂಡೋಗಿದ್ದಾರೆ ಅಂತ ಗೊತ್ತಿಲ್ಲ. ಈ ವರ್ಷ ಎಲ್ಲ ಇದಾಗೋಯ್ತಲ್ಲ ಏಸಪ್ಪ, ಯಾರಾದ್ರೂ ದುಡ್ಡನ್ನ ತಗೊಂಬಂದು
ಇಟ್ಬಿಡ್ತಾರ ತಗೊಂಡಿರೋರು, ನಿನ್ ಕಷ್ಟಾರ್ಜಿತ ನೀನೇ ಅನ್ಭವಿಸ್ತೀಯ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಲ್ಲ ಏಸಪ್ಪ. ಹಂಗ್ ತಂದು ಇಟ್ಬಿಡ್ಲಿ ಅಂತ ಕೇಳ್ಕೊಂಡ್ವಿ. ಇವತ್ತು ಮಧ್ಯಾಹ್ನ ದುಡ್ಡು ಸಿಕ್ತು. ನಮ್ಮ ಅಮ್ಮನ ಚೀಲದಲ್ಲಿ ಇದ್ದಂತ ದುಡ್ಡು ಚೀಲ ಅವರೇ ತಗೊಂಬಂದು ಇಟ್ಟೋಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ. ಸಾಕ್ಷಿ ಕೊಡ್ಬಿಡ್ತು. ಹಲ್ಲೆಲೂಯ. ಇಷ್ಟಾರ್ಥಗಳನ್ನ ನೆರವೇರಿಸುವಂತ ದೇವಾದಿ ದೇವರು. ಹಲ್ಲೆಲೂಯ. ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತೇನಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮದು ಚನ್ನಗಿರಿ ರೋಡಲ್ಲಿ ಮನೆ ಇದೆ. ಆ ಮನೆ ಭೋಗ್ಯ ಖಾಲಿ ಮಾಡಿದ್ದಾರೆ ಬೇರೆಯವರು ಬರಬೇಕಂತ ನಾವು 1 ತಿಂಗಳಿಂದ ಚೈನ್ ಪ್ರೇಯರ್ಲಿ ಚೀಟಿ ಬರೆದು ಪ್ರಾರ್ಥನೆ ಮಾಡ್ತಾಯಿದ್ದೆ. 29/11ನೇ ತಾರೀಕು 11ನೇ ತಿಂಗಳಲ್ಲಿ ಪ್ರೇಯರ್ ಮಾಡಿದ್ದು. ದೇವರೇ, ಆ ಮನೆಗೆ ಯಾರು ಭೋಗ್ಯಕ್ಕೆ ಬರಲಪ್ಪ, 4 ಲಕ್ಷಗಾರ ಫಸ್ಟಿಗೆ 5 ಲಕ್ಷ ಬಿಟ್ಟಿದ್ದೀವಿ, ಈ 4 ಲಕ್ಷಗಾರ ಯಾರು ಬರಲಿಯಪ್ಪ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ರಾತ್ರಿ ಆಗಲೂ ಪ್ರಾರ್ಥನೆ ಮಾಡಿದ್ವಿ. ದೇವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಜನನ 4 ಲಕ್ಷ ಮನೆಗೆ ಭೋಗ್ಯಕ್ಕೆ ಬಂದಿದ್ದಾರೆ. ದೇವರು ಈ ವರ್ಷದಲ್ಲಿ ತುಂಬ ನಮಗೆ ಅದ್ಭುತ ಮಾಡಿದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಾಗೂ ಪಾಸ್ಟ್ರು ಮನು ಪಾಸ್ಟ್ರಿಗೆ ನಮಗಾಗಿ ಪ್ರಾರ್ಥನೆ ಮಾಡಿದ ಎಲ್ಲ ಸಭೆ ವಿಶ್ವಾಸಿಗಳಿಗೂ ಸ್ತೋತ್ರವನ್ನು ಹೇಳ್ತೇನೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯ. ಹೇಳಿದ್ದನ್ನೇ ಕೊಡುವ ದೇವಾದಿ ದೇವನು. ಹಬ್ಬದ ದಿನ ಮಗಳು ಬಂದು ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೋದ್ರು. ಹೋಗಿ ಸಾಯಂಕಾಲ ಒಂದು 9:30 ಇರ್ಬೋದು, 9-10 ಗಂಟೆ ಅಷ್ಟೊತ್ತಿಗೆ ಪ್ರಜ್ಞೆನೆ ತಪ್ಪಿಟ್ರು ನನ್ನ ಮಗಳು. ಪ್ರಜ್ಞೆನೆ ತಪ್ಪಿ, ಅಪ್ಪ ನಾನು ಏನು ಮಾಡಲಿ, ಅಷ್ಟೊತ್ತಿಗೆ ನನಗೆ ಫೋನ್ ಮಾಡೋಕ್ಕೂ ಗೊತ್ತಿಲ್ಲ, ಫೋನ್ ನಂಬರ್ ಏನಂತ ಗೊತ್ತಿಲ್ಲ ಅಪ್ಪಂದು. ಭಾಳ ದೇವರೇ ನನ್ನ ಮಗಳಿಗೆ ನೀನು ಉಳಿಸ್ಕೊಡ್ಬೇಕಪ್ಪ ಇಂಥ ಹಬ್ಬದ ದಿನದಲ್ಲಿ ಅಂತ ಭಾಳ ಗೋಳಾಡಿ ದೇವ್ರ ಹತ್ರ ನಾನು ಬಡ್ಕೊಂಡೆ. ಸದ್ಯ ನನ್ನ ಮಗಳು ಕಣ್ಣೇ ಬಿಡ್ತಾ ಇಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದ್ದಾರೆ. ಕಣ್ಣು ಮೇಲೆ ಹೋಗ್ಬಿಡ್ತು ಅವರಿಗೆ. ಏನು ಉಸಿರಾಟನೇ ತುಂಬಾ ತೊಂದರೆ. ನನಗೆ ಕೈ ಕಾಲೆಲ್ಲ ನಡುಗಿ ನನಗೆ ಎದೆ ನೋವೇ ಬಂದ್ಬಿಡ್ತು. ಆಮೇಲೆ ಅಪ್ಪ ನೀನ್ ಎಲ್ಲಿದ್ಯಪ್ಪ, ನನ್ನ ಮಗಳ ಜೀವ ನೀನು ಕೊಡ್ಬೇಕಪ್ಪ ಅಂತ ಕೂಗಾಡ್ಬಿಟ್ಟೆ. ತಕ್ಷಣ ನನ್ನ ಮಗಳು ಕೈ ಹಿಂಗಂದ್ರು, ಅಮ್ಮ ಸಮಾಧಾನವಾಗಿರಮ್ಮ ಅಂದ್ರು. ಕರ್ಕೊಂಬಂದು ಹೊರಗಡೆ ಬಿಟ್ಟು ವಾಂತಿ ಎಲ್ಲ ಮಾಡಿಸಿ ಕಣ್ಣು ಮೇಲೆ ಹೋಗಿದ್ ಕಣ್ಣು ಒಂದು ಅರ್ಧ ಗಂಟೆ ಕೆಳಗನೆ ಬಿಟ್ಟಿಲ್ಲ ನನ್ನ ಮಗ. ತುಂಬಾ ನನಗೆ ಸಂಕಟ ಆಗ್ಬಿಡ್ತು. ದೇವ್ರೇ, ನಾನಿನ್ನ ತಪ್ಪು ಮಾಡಿದೀನೇನಪ್ಪ, ನಾನು ಯಾರಾಗ ಚುಚ್ಚು ಮಾತಾಡಿದ್ದ ನನಗೆ ಇಂಥ ಪರಿಸ್ಥಿತಿ ಕೊಡ್ತಿದ್ಯಲ್ಲಪ್ಪ, ಯಾಕಪ್ಪ ಅಂತ ಹೇಳಿ ಕೂಗಾಡಿ ಬಡ್ಕೊಂಡು, ನೀನು ಈ ಸಮಯದಲ್ಲಿ ನನ್ನ ಮಗಳನ್ನ ಉಳಿಸ್ಕೊಡ್ಬೇಕಪ್ಪ ಅಂತ ಬಡ್ಕೊಂಡು, ಆ ಸಮಯದಲ್ಲಿ ನನ್ನ ಮಗಳು ಕೈಗಾಡಿಸಿ ಅಮ್ಮ ಸಮಾಧಾನಾಗಿರಮ್ಮ ನಾನು ಚೆನ್ನಾಗಿದ್ದೀನಿ ಅಂದ್ರೆ ದೇವರು ಜೀವವನ್ನು ಕೊಟ್ಟರು, ಕುಟುಂಬವನ್ನು ಕಾದ್ರು, ಅವ್ರ ಮಕ್ಕಳಿಗೆ ತಾಯಿಯಾಗಿ ಕೊಟ್ಟರು. ಆ ದೇವರಿಗೆ ನನ್ನ ಜೀವದ ಮೂಲಕವಾಗಿ ಕೃತಜ್ಞತೆ ಸಲ್ಲಿಸಿ ನನ್ನ ಸಾಕ್ಷಿ. ಆಮೆನ್. ಹಲ್ಲೆಲೂಯಾ. ಅದ್ಭುತ ಮಾಡಿದಂತ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಕತ್ತೆ ಆ ಟೈಮಲ್ಲಿ ಫೋನ್ ಮಾಡೋಕ್ಕೂ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಆದ್ರೆ ದೇವ್ರ ಸಹಾಯಕ್ಕೆ ಬಂದ್ರು. ನನ್ನ ಮಕ್ಕಳಿಗೆ ಅವ್ರು ಕಡಿಮೆ ಮಾಡೋ ದೇವರಲ್ಲ, ಆಶೀರ್ವದಿಸುವಂತ ದೇವರು. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ಈ ವರ್ಷ ಸ್ಕೂಲಲ್ಲಿ ಉತ್ತಮ ಪ್ರಶಸ್ತಿ ಕೊಡಲು ಸಹಾಯ ಮಾಡಿದ್ರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇನ್ ಆಮೇನ್. ಉತ್ತಮ ಪ್ರಶಸ್ತಿ ಸಿಗುವಂತೆ ದೇವರು ಶಾಲೆಯಲ್ಲಿ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನು ಇದಕ್ಕಿಂತ ಚಂದ ಅದ್ಭುತಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ಯಾಕಂದ್ರೆ ನಮಗೋಸ್ಕರ ತನ್ನ ಪ್ರಾಣನೇ ಕೊಟ್ಬಿಟ್ರಂತೆ, ನಮ್ಮ ಜೀವನೇ ಕೊಟ್ಬಿಟ್ರು ನಮಗೋಸ್ಕರ. ಕೇಳಿದ್ ಕೊಡಲ್ವೇ? ಹಲ್ಲೆಲೂಯಾ. ಖಂಡಿತ ಕೊಟ್ಟು ನಮ್ಮನ್ನ ಆಶೀರ್ವದಿಸ್ತಾರೆ. ದೇವ್ರ ಭಾಗಕ್ಕೆ ಸ್ತೋತ್ರವಾಗಲಿ. ಈ ವರ್ಷವೆಲ್ಲ ತುಂಬ ಚೆನ್ನಾಗಿಲ್ಲ. ಮಕ್ಕಳು ನಮ್ಮ ಯಜಮಾನರು ಕುಡಿದ್ಬಿಟ್ರು. ಆದ್ರೂ ದೇವರು ಈ ವರ್ಷವೆಲ್ಲ ಎಷ್ಟು ಕಾಪಾಡಿದ್ದಾರೆ ಅಂತ ಅಷ್ಟು ಕಾಪಾಡಿದ್ದಾರೆ. ಅಂತಾರಲ್ವ, ದೇವ್ರ ಮಕ್ಕಳಿಗೆ ಸೋದರ ಬರುತ್ತೆ, ಹೋರಾಟ ಬರುತ್ತೆ, ಕಷ್ಟ ಬರುತ್ತೆ ಅಂತ. ಎಲ್ಲ ಬಂತು ಈ ವರ್ಷ ಎಲ್ಲ. ಆದ್ರೂ ದೇವರು ಬಿಡ್ತಾ ಇಲ್ಲ. ನಮ್ಮ ಮನೆಯವ್ರನ್ನು, ನಮ್ಮ ಮಕ್ಕಳು, ನಮ್ಮದು ದೇವ್ರು ಬಿಡ್ದೆಲ್ಲ ಕಾಪಾಡ್ತಾನೆ ಇದೆ ವರ್ಷವೆಲ್ಲ. ಅದು ಮಾತ್ರ ಇಲ್ಲ, ಪಾಶ್ರಮ್ಗೆ ಕೋಟಿ ಕೋಟಿ ಸ್ತೋತ್ರ. ಪಾಶೆಗೆ ಸ್ತೋತ್ರ, ಪಾಶ್ರಮ್ಗೆ ಸ್ತೋತ್ರ, ಮನುಪಾಶ್ರಕ್ಕೆ, ಪಲ್ಲವಕ್ಕೆ, ರೂಬಿಗೆ ಸ್ತೋತ್ರ.
ಅವರು ಸ್ವಲ್ಪ ಫೈರ್ ಇಲ್ಲ ಅಂದರೆ ನಮ್ಮ ಹತ್ರ ಚರ್ಚಿಗೆ ಬರಲಿಲ್ಲ ಅಂದರೆ ಶನಿವಾರ ಬರಲ್ಲ ಅಂದರೆ ಹುಡುಕ್ತಾರೆ ನಮ್ಗೆ. ಫೈರ್ಗೆ ಬಂದಿಲ್ಲ ಯಾಕಮ್ಮ ಅಂತ ಹುಡುಕ್ತಾರೆ. ನಮಗೋಸ್ಕರ ಎಷ್ಟೋ ಫೈರ್ ಮಾಡ್ತಾರೆ. ಅವ್ರ ಫ್ಯಾಮಿಲಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಫಸ್ಟ್ ಈ ವರ್ಷವೆಲ್ಲ ಹೇಳಕ್ಕಾಗ್ತಿಲ್ಲ, ನಮಗೆ ಅಷ್ಟು ಕಾಪಾಡಿದ್ದಾರೆ ದೇವರು. ನಮಗೆ ಸ್ತೋತ್ರವಾಗಲಿ. ಪಾಠ ಕುಟುಂಬಕ್ಕೆ ಕೋಟಿ ಕೋಟಿ ಸ್ತೋತ್ರ. ಪಾಠಕ್ಕೆ ಹೇಳಕ್ಕಾಗಲ್ಲ, ಅಷ್ಟು ಸ್ತೋತ್ರಗಳು ಚೆಲ್ಲಿಸ್ತೀನಿ. ಆಮೇಲೆ ಯಾಕಂದ್ರೆ ಪ್ರಾರ್ಥನೆ ಕೇಳೋ ದೇವರು. ಕೆಲವು ಶೈತಾನು ನಮ್ಮ ಜೊತೆಗೆ ಹೋರಾಡ್ತಾನೆ. ಏನಾದ್ರೂ ಮಾಡಿ ವಿಶ್ವಾಸದಲ್ಲಿ ಬಿಡಿಸ್ಬಿಡ್ಬೇಕು, ನಂಬಿಕೆಯಲ್ಲಿ ಬಿಡಿಸ್ಬೇಕು ಅಂತೇಳಿ ಶೈತಾನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗ್ಲಿ ಅಂತ ದಾರಿ ಹುಡುಕ್ತಾ ಇರ್ತಾನೆ. ಹಲ್ಲೆಲೂಯಾ. ಕೆಲವು ಶೋಧನೆ ಬರುವಾಗಲೂ ಜಯ ಕೊಡುವಂತ ದೇವರು, ನಮ್ಮ ದೇವರು ಜೀವಂತವಾಗಿದ್ದಾರೆ. ಹಲ್ಲೆಲೂಯಾ. ಆತ ಜೀವ ಸ್ವರೂಪನಾದ ದೇವರು, ಜೀವಂತವಾಗಿರೋ ದೇವರು. ಅದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರ. ಪರಿಶುದ್ಧನಾದ ಸ್ತೋತ್ರವಾಗಲಿ. ನಾವು ಈ ವರ್ಷ ಪೂರ್ತಿ ದೇವರು ಕನ್ನೆಗುಡ್ಡೆ ಅಂತ ನನ್ನ 3 ಜನ ಮಕ್ಕಳು, ನನ್ನ 2 ತಂಗಿಯರು, ನನ್ನ ತಾಯಿ ನನ್ನ ಕಾದು ಕಾಪಾಡಿದ್ದಾರೆ. ನಾನು 5 ತಿಂಗಳ ಕಾಲ ಆಯಿತು, ಊರಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ದುಡಿಮೆ ಇಲ್ಲ. ಆವಾಗಲೇ ನಮ್ಮಮ್ಮ ಹೇಳಿದ್ರು, 4 ತಿಂಗಳ ಕಾಲ ನಾವು ಹೆಂಗೆ ಜೀವಿಸ್ತಂದ್ರೆ ದೇವ್ರ ಚಿತ್ತಂದಾಗ ನಾವು ಜೀವಿಸ್ತಾ ಇದ್ದೀವಿ. ಹೇಳ್ಬೇಕಂತ 2 ತಿಂಗಳ ಕಾಲ ನಮ್ಮ ಹತ್ರ 1 ರೂಪಾಯಿ ದುಡ್ಡಿಲ್ಲ, ಆದರೂ ದೇವರು ನಡೆಸಿದ್ದಾರೆ. ಏನು ಮಾಡ್ಬೇಕಂದ್ರೆ ನಮ್ಮಮ್ಮ ದುಡ್ಡು ಕೇಳೋರು, ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡಲಿ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಆದರೂ 5 ತಿಂಗಳ ಕಾಲ ದೇವರು ನಡೆಸಿದ್ದಾರೆ. ಆದ್ರೂ ಒಂದು ಟೈಮಲ್ಲಿ ನನ್ನ ಜನ ಬಹಳ ನನ್ನ ಕೇವಲಾಗ ಮಾತಾಡಿದ್ರು. ಇವ್ರು ಬಡವರು, ಇವ್ರ ತಗ ಏನಿಲ್ಲ, ಒಂಥರ ಕೇವಲ ನೋಡೋರು. ಕೋಟಿ ಕೋಟ್ಲಿ ಹಣ ಇದ್ದವರೇ ನನಗೆ ಫೋನ್ ಮಾಡಿ ಕೇಳೋರು. ಈ ಹೋದ ತಿಂಗಳು ಆಚೆ ತಿಂಗಳೆಲ್ಲ ನನಗೆ 2 ಲಕ್ಷ ಸಾಲ ಬೇಕು, 3 ಲಕ್ಷ ಸಾಲ ಬೇಕು ಅಂತೇಳ್ಬಿಟ್ಟು ಕೇಳಿದ್ರು. ನೋಡಿದ್ರೆ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಆದರೂ ನಾನು ಯೋಚನೆ ಮಾಡಿದೆ, ಅಪ್ಪ ನನ್ನ ಅಪ್ಪ ರಾಜನ ಮಗ, ರಾಜನ ಥರ ಜನನ ನೋಡ್ತಾರೆ. ಯಾಕಂದ್ರೆ ನಾನು ಯೇಸು ಸ್ವಾಮಿ ರಾಜ, ಅದಕ್ಕೆ ನಾನು ರಾಜನ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಲ್ಲಿ ಅನ್ಕೊಂಡೆ. ಆದ್ರೂ ಒಂದು ದಿವಸ ನಾನು ನಮ್ಮ ಅಪ್ಪಾಜಿನ ನೆನೆಸ್ಕೊಂಡೆ. ನೆನೆಸುವಾಗ ದೇವರು ನನಗೆ ತಿಳಿಸಿದೇನೆಂದರೆ, ನಿಮ್ಮ ಅಪ್ಪನ ಬದಲು ನಾನು ಇದ್ದೀನಿ ಅಂತೇಳ್ಬಿಟ್ಟು ನನಗೆ ಉತ್ತರ ಹತ್ಕೊಂಡಂಗೆ ಆಯಿತು. ನನಗೆ ಅವಾಗ ಧೈರ್ಯ ಬಂತು. ಆದ್ರೆ ನಮ್ಮ ಅಪ್ಪ ಬಿಟ್ಟೋದ್ರೂ ಯೇಸು ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗಿಲ್ಲ ಅಂತೇಳ್ಬಿಟ್ಟು ನನಗೆ ಬಹಳ ದುಃಖವಾಯಿತು. ಚಿಕ್ಕ ವಯಸ್ಸಿಂದ ನಾನು ಬಹಳ ಕಷ್ಟಪಟ್ಟೆ, ಆದರೂ ನನ್ನ ದೇವರು ಉನ್ನತ ಆಗಿಟ್ಟಿದ್ದಾನೆ. ಆದರೂ ನನಗೆ ಈ ವರ್ಷ ನಾನು ಒಬ್ಬರ ಹತ್ರ ಕಾರ್ ಕೇಳಿದ್ದೆ. ನಾನು ಜನಕಿರಿಗೆ ನಮ್ಮ ಅತ್ತೆ ಊರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಕಾರ್ ಕೇಳಿದ್ದೆ. ಇಲ್ಲ, ನಿನಗೆ ಇದು ದೊಡ್ಡ ಕಾರು, ನಿನಗೆ ಓಡಿಸೋಕೆ ಬರಲ್ಲ ಅಂತ ಹೇಳಿದ್ರು. ಏಸಪ್ಪ, ನನಗೆ ವರ್ಷದಲ್ಲಿ 1 ಸೆಕೆಂಡ್ ಆದರೂ ಸರಿ, ಶೋರೂಮ್ ಆದರೂ ಸರಿ, ನಾನೊಂದು ಕಾರ್ ಇಸ್ಕೋಬೇಕಪ್ಪ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ದೇವ್ರು ನನಗೆ ಈ ವರ್ಷ 1 ಸೆಕೆಂಡ್ ಹ್ಯಾಂಡ್ ಕಾರನ್ನು ಕೊಟ್ಟಿದ್ದಾರೆ. ಆದರೂ ನಾನು ಎಷ್ಟೋ ಜನ ನನ್ನ ಬಹಳ ಅವಮಾನ ಪಡಿಸಿದ್ರು. ಆದರೂ ನಾನು ಬಹಳ ಕುಡುಕ್ತಾನಲ್ಲಿ ಬಹಳ ಜೀವಿಸ್ತಿದ್ದೆ. ನಾನು ರಕ್ಷಣೆ ಹೊಂದಿ 8 ವರ್ಷ ಕಾಲ ಆಯಿತು. ಆದರೆ 8 ವರ್ಷದಲ್ಲಿ ದೇವರು ನನ್ನ ಕಾದಿ ಕಾಪಾಡಿದ್ದಾರೆ. ಸುಂದರವಾಗಿ 2 ಗಂಡು ಮಕ್ಕಳನ್ನು ಕೊಟ್ಟಿದ್ದಾರೆ, 1 ಹೆಣ್ಮಕ್ಳನ್ನು ಕೊಟ್ಟಿದ್ದಾರೆ, 2 ತಂಗಿಯರನ್ನು ಕೊಟ್ಟಿದ್ದಾರೆ, ತಾಯಿಯನ್ನು ಕೊಟ್ಟಿದ್ದಾರೆ. ಅನಿಶ್ಚಯ ದೇವ್ರು ನನ್ನ ಎಲ್ಲೂ ಹೋದ್ರೂ ಬರೋಂದ್ರೂ ದೇವ್ರು ನನ್ನ ಕಾದಿ ಕಾಪಾಡಿದ್ದಾರೆ. ಹೇಳ್ಬೇಕಂದ್ರೆ ನಾನು ಈ ವರ್ಷದಲ್ಲಿ ಈ ಭೂಮಿ ಮೇಲೆ ಇರ್ತಿದ್ದಿಲ್ಲ, ಯಾಕಂದ್ರೆ ಅಷ್ಟು ಆಕ್ಸಿಡೆಂಟ್ಗಳು. ಆದರೂ ನಾನು ಎಲ್ಲೂ ಕೆಳಗೆ ಬಿದ್ದಿಲ್ಲ. ಎಷ್ಟು ನಾಯಿ ಅಡ್ಡ ಬಂದ್ರು, ಬಸ್ಗಳು ಅಡ್ಡ ಬಂದ್ರು, ನಾನು ಊರಲ್ಲಿ ಭಾಳ 80 ಸ್ಪೀಡಲ್ಲಿ ಸ್ಪ್ಲೆಂಡರ್ ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಹೋದಾಗ ಸಡನ್ ಆಗಿ ಡಿವೈಡರ್ಟಿಂದ ಒಂದು ಗಾಡಿ ಅಡ್ಡ ಬಂದ್ಬಿಡ್ತು. ಬಂದಾಗ ನಾನು ನೆನೆಸಿದ್ದು ಒಂದೇ, ಏಸಪ್ಪ ಅಂತಷ್ಟೇ ನೆನೆಸಿದ್ದು. ಹೆಂಗೆ ಗಾಡಿ ಪಾಸ್ ಆದ ನನಗೆ ಗೊತ್ತಿಲ್ಲ, ಆದರೂ ನನ್ನ ದೇವರು ನನ್ನ ಕಾದಿ ಕಾಪಾಡಿದ್ದಾರೆ. ಎಷ್ಟೋ ಗಂಡಂದರಿಂದ, ಕಷ್ಟಗಳಿಂದ, ದುಃಖದಿಂದ, ಬಾಧನೆಯಿಂದ, ವೇದನೆಯಿಂದ
ದೇವರು ನನ್ನ ಬಿಡುಗಡೆನ ಕೊಟ್ಟು ಈ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಆದರೂ ನನಗೆ ತಿನ್ನಗೆ ಉಣ್ಣಕ್ಕೆ ಬಟ್ಟೆಗೆ ನನಗೆ ಏನು ಕೊರತೆನೂ ಇಟ್ಟಿಲ್ಲ. ದೇವರು ನಮಗೆ ಕೊಟ್ಟು ಹಾನಿ ಕೊಡಿ ಸ್ತೋತ್ರ. ಕೆಲ್ಸ ಇಲ್ಲ, ದುಡಿಮೆ ಇಲ್ಲ, ಕಾರ್ ಬರ್ತಾ ಇದೆ. ಏನ್ ಹೇಳ್ರಿ? ಕೆಲ್ಸ ಇಲ್ಲ, ದುಡಿಮೆ ಇಲ್ಲ, ಕಾರ್ ಮನೆಗೆ ಬಂದಿದೆ. ಅಲ್ಲೆಲ್ಲೂ ಹೇಳ್ರಿ ಅಲ್ಲೆಲ್ಲೂ. ದೇವರು ಕೊಡಕ್ ಸ್ಟಾರ್ಟ್ ಮಾಡುತ್ತೆ, ಇಲ್ಲ ಅನ್ನೋ ಸ್ಥಳದಲ್ಲಿ ಪರಿಸ್ಥಿತಿಯಲ್ಲೂ ನಮಗೆ ಕೊಡೋ ದೇವಾದಿ ದೇವನು. ಅಲ್ಲೆಲ್ಲೂಯ. ಅದರಿಂದ ಕಾರ್ ನೆನೆಸ್ತಾರಂತೆ, ಅವ್ರು ಕೇಳಿದ್ರಂತೆ, ಕೊಡಲ್ಲ ಅಂದ್ರಂತೆ. ಅಪ್ಪ ಕಾರ್ ಕೊಡು ಅಂದ್ರೆ ಕಾರ್ ಕೊಟ್ಬಿಡ್ರಂತೆ. ಅಲ್ಲೆಲ್ಲೂಯ. ಎಂತ ಅದ್ಭುತ ನೋಡ್ರಿ, ಎಂತ ಆಶ್ಚರ್ಯ ಅಲ್ಲ. ದೇವ್ರು ಮಾಡೋ ಕಾರ್ಯ ಒಂದೊಂದು ಅದ್ಭುತವಾಗಿರುತ್ತೆ, ಆಶ್ಚರ್ಯವಾಗಿರುತ್ತೆ, ನಂಬಕ್ಕಾಗೋದಿಲ್ಲ. ಕನ್ಸ್ ತರ ಇರುತ್ತೆ. ಕನ್ಸ್ ಕಂಡಂಗೆ ಕಾರ್ ತಗೋಬೇಕು, ಕಾರ್ ಮನೆ ಬಾಗಿಲಲ್ಲಿ ನಿಲ್ತಿದೆ, ಕನ್ಸ್ ಕಂಡಂಗೆ. ಅಲ್ಲೆಲ್ಲೂಯ. ಅದನ್ನ ಮಾಡುವ ಅದ್ಭುತಗಳು ಕನ್ಸ್ ಕಂಡಾಗಿರ್ತಾರ. ನಾವು ನೆನೆಸಿದಂಗೆ ನಮ್ಮನ್ನ ನೆರವೇರಿಸುವಂತ ದೇವಾದಿ ದೇವನದಕ್ಕಾಗಿ ಆ ದೇವರನ್ನ ಕೊಂಡಾಡ್ತೇವೆ. ಅಲ್ಲೆಲ್ಲೂಯ. ಬರ್ರಿ ಸೋದರ ಮಾಲಿನ್ಯ. ನಾವು ಬಿಜಾಪುರ ಅವರು ಇಲ್ಲಿಯವರು ಇಲ್ಲ, ಬಂದು ಒಂದು 8 ತಿಂಗಳಾಯ್ತು. ನಮ್ಮ ಮನೆಯಲ್ಲಿ ಏನಿತ್ತಂದರೆ ಚರ್ಚಿಗೆ ಯಾರಿಗೂ ಹೋಗಲ್ಲ, ನಾವು ಇದ್ದಿದ್ನು ಈಗನೂ ಹೋಗಲ್ಲ. ನಮ್ಮದು ಒಂದು ವಿಷಯ ಏನೈತಂದರೆ, ನಮ್ಮ ವೈಫಿಗೆ ಮಾಟ ಮಂತ್ರ ಮಾಡಿದ್ದಾರೆ ಹೇಳ್ಕೊಂಡು ಒಂದಾಗಿದ್ದು ಅವರಿಗೆ. 6 ತಿಂಗಳು ಬೆಡ್ ರೆಸ್ಟ್ನಲ್ಲಿ ಇತ್ತು ಅವರು. ಒಟ್ಟೆ ಎಲ್ಲ ಹಾಸ್ಪಿಟಲ್ ಹೋಗಿದ್ದೆ, CTC ಸ್ಕ್ಯಾನ್ ಮಾಡಿಸಿದೆ, ಬ್ಲಡ್ ಟೆಸ್ಟು ಎಲ್ಲ ಮಾಡಿಸಿದೆ, ಏನೂ ಆರಾಮಾಗ್ತಿದ್ದಿಲ್ಲ. ಮತ್ತು ಆಮೇಲೆ ದೇವಸ್ಥಾನ ಇರುತ್ತಲ್ಲ, ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದೆ. ಪೂಜಾರಿಗಳು ಇರುತ್ತೆ, ಅವ್ರು ಒಬ್ಬರು ಪೂಜಾರಿ ಏನು ಹೇಳಿದೋ 10,000 ಕೊಡಿ, ಅವ್ರದ್ದು ಏನೇನು ಆಗಿದೆ ಅವ್ರಿಗೆ ನಾ ಮಾಡಿಕೊಡ್ತೀನಿ ಹೇಳಿದ್ಮ್ಯಾಗ 10,000 ಕೊಟ್ಟೆ. ಏನೂ ಆಗಿಲ್ಲ. ನಮ್ಮೊಂದು ಸಂಘ ಇರ್ತೈತಲ್ಲ, ಲೇಡೀಸ್ ಸಂಘ, ಅಲ್ಲಿ ಒಬ್ಬರು ಏನು ಹೇಳಿದೋ, ನನ್ನ ಯಜಮಾನ್ರು ಪಾಸ್ಟರ್ ಇದ್ದಾರೆ, ಒಂದು 10 ನಿಮಿಷ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ ಹೇಳಿಕಿಸಿ ಅವ್ರಿಗೆ ಹೇಳಿದ್ದಾರೆ, ನನಗಿಲ್ಲ. ಅವ್ರಿಗೆ ಬಂದು ನನ್ನ ಸಾಯಂಕಾಲ ಹೇಳಿದೋ, ಹಿಂಗೆ ಪಾಸ್ಟರ್ ಅವರು ವೈಫ್ ಬಂದಿದ್ದು, ಅವ್ರು ಹೇಳಿದ್ದಾರೆ ಮನೆಯಲ್ಲಿ ಕರ್ಕೊಂಡು ಬಾ. ಕ್ರಿಶ್ಚಿಯನ್ನಲ್ಲಿ ಯಾರೋ ಹಿಂಗೆ ಆಗಲ್ಲ ಹೇಳ್ಕೊಂಡು ನಾವು ಸುಮ್ಮಿದ್ದೆವು. ಇನ್ನು 15 ದಿವಸ ಹಂಗೆ ಇತ್ತು. ಮತ್ತು ಆಮೇಲೆ ಅವ್ರು ಏನು ಹೇಳಿದೋ, ಎಲ್ಲ ನೀವು ಎಲ್ಲೆಲ್ಲಿ ಕರೆದಿರಾ ಅಲ್ಲಿ ನಾ ಬಂದಿದ್ದೀನಿ, ನಂದೊಂದು ಮಾತು ಕೇಳಿ ಒಂದು 5 ನಿಮಿಷ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಹೇಳಿದ್ದು. ಅವರು ರೀಸೆಂಟ್ನಲ್ಲಿ ಒಂದು 6 ತಿಂಗಳಾಯಿತು. ಮತ್ತು ನಾನು ಅವರು ಇಬ್ಬರು ಹೋಗಿಸಿ ಒಂದು 15 ನಿಮಿಷ ಮನೆಗೆ ಬಿಟ್ಟಿಗೆಸಿ ಒಂದು 5 ನಿಮಿಷ ಇರೋ ನೀನು, ನಾ ಹೋಗಿ ಬರ್ತೀನಿ, ಒಂದು ಕೆಲಸ ಇತ್ತು, ಹೋಗಿ ಬರ್ತೀನಿ. ಹೋಗಿ ಬರುವ ತಕ ಬಂದ ಮ್ಯಾಗ ಫುಲ್ ಖುಷಿ ಕಾಫಿ ಕುಡ್ಕೊಂಡು ಕೂತಿದ್ವಿ ಇಬ್ಬರು. ನಾ ಹೇಳ್ದೆ ಏನಾಯ್ತು, ಎಲ್ಲ ಪೂರಾ ಹುಷಾರಾಯ್ತು ಅವರು. ಮತ್ತು ಹೋಗೋ ಟೈಮಿಂಗ್ನಲ್ಲಿ ನನ್ನ ಕಾರ್ ಇದೆ, ಕಾರ್ನಲ್ಲಿ ಎತ್ಕೊಂಡು ಹೋಗಿದ್ದೆ ನಾನು ಬಿಡೋ ಟೈಮಿಂಗ್ನಲ್ಲಿ ಮನೆಗೆ, ಅವ್ರು ಪಾಸ್ಟರ್ ಮನೆಗೆ. ಮತ್ತು ಬರೋ ಟೈಮಿಗೆ ನನ್ನ ಜೊತೆಲಿ ಬಂದಿದ್ದು ಅದೊಂದಾಯ್ತು. ಮತ್ತು ಅಲ್ಲಿಂದ ಇಲ್ಲಿ ಬಂದೆವು. ಇಲ್ಲಿ ಬಂದೆ ಅಂದ್ರೇನು ಒಂದು 2 ಸಾರಿ ಹಿಂಗೆ ಇತ್ತು. ಇಲ್ಲಿ ಪಾಸ್ಟರ್ ಬಳಿ ಬಂದೆ ಅಂದರೆ ಅವಾಗಿಂದು ಖುಷಿಲೇ ಇದ್ದಾರೆ, ಏನು ತೊಂದರೆ ಇಲ್ಲ. ಈಗಂದರೆ ಪ್ರೆಸೆಂಟ್ ಏನು ಅಂದರೆ ಏನೂ ಸಮಸ್ಯೆ ಇಲ್ಲ. ಇನ್ನೊಂದು ನನ್ನ ಸೆಕೆಂಡ್ ಮಗ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದು, ಹೊಟ್ಟಿನೂ ಹೇಳಾಗ್ತಿದ್ದರು. ಸ್ಕ್ಯಾನ್ ಮಾಡಿಸಿದ ಮ್ಯಾಗ ಅಪೆಂಡಿಕ್ಸ್ ಇದೆ, ಅವನಿಗೆ ಆಪರೇಷನ್ ಮಾಡಬೇಕು. ಅಂದರೆ ಸರಿ ಇದು ಒಂದು ಸ್ಕ್ಯಾನ್ ಬಿಡು, CTC ಸ್ಕ್ಯಾನ್ ಮಾಡಿಸೋನು. 4,500 ಕೊಟ್ಟು CTC ಸ್ಕ್ಯಾನ್ ಮಾಡಿಸಿದ್ದು. ಅಲ್ಲಿನ CTC ಸ್ಕ್ಯಾನಲ್ಲಿ ಏನು ಬತ್ತು, ಇದು ಅಪೆಂಡಿಕ್ಸ್ ಆಪರೇಷನ್ ಮಾಡೇಬೇಕು, ಏನು ಪ್ರಾಯ ಇಲ್ಲ, ಇವತ್ತಿಲ್ಲ ಅಂದರೆ ನಾಳೆಗೆ ಎಫೆಕ್ಟ್ ಆಗತ್ತೆ ಹೇಳಿದ ಮ್ಯಾಗ. ಮತ್ತು ನಮ್ಮ ವೈಫ್ ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಪ್ರೇ ಮಾಡಿಸಿದ್ದು. ಈಗ ತಗ ಒಂದು ಹೊಟ್ಟೆ ನೋವು ಅಂದರೆ ಇಲ್ಲ, ಹಿಂಗಂದರೆ ಆಗಿದೆ ನಮ್ಮ ಇದರಲ್ಲಿ. ಆ ಮಾತಿನಲ್ಲಿ 2 ಮಾತಿಗೆ ಮುಗಿಸ್ತೀನಿ. ಮತ್ತು ಪಾಸ್ಟರ್ ಅವರಿಗೆ ಸನ್ಮಾನ ತಗೊಂಡು ಬಂದೀನಿ, ಎಲ್ಲರೂ ಸೇರ್ಕೊಂಡು ಒಂದು ಸನ್ಮಾನ ಮಾಡೋದು ಅವ್ರಿಗೆ ನೋಡ್ಬಂದಿದ್ದೀನಿ.
ಸಹೋದರನ್ನ ಅವ್ರ ಕುಟುಂಬನ ಆಶೀರ್ವಾದ ಮಾಡಲಿ. ರೈಟ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ವರ್ಷದಲ್ಲಿ ದೇವ್ರು ನನಗೆ ಮನೆ ಕಟ್ಟೋದು ಸಹಾಯ ಮಾಡಿದ್ರು. ಮನೆಗೋಸ್ಕರ ನಾನು ಕಟ್ಟಬೇಕಾದ್ರೆ ₹1 ದುಡ್ಡಿದ್ದಿಲ್ಲ. 2,80,000 ಸಾಲ ಮಾಡಿ ಮನೆ ಕಟ್ಟೋದು ಸಹಾಯ ಮಾಡಿದ್ರು. ಅದರಲ್ಲಿ ಒಂದು ₹60,000 ಅಣ್ಣ ಕೊಟ್ಟಿದ್ರು. ಮನೆ ಪ್ರಾರ್ಥನೆ ಮಾಡಿದ್ರೆ ಅಣ್ಣ ಕೊಡಬೇಕು, ನನಗೆ ಆಗ್ತಾ ಇಲ್ಲ, ಅವ್ರದ ಸಾಲ ಯಾವತ್ತೂ ತಗೊಂಡಿಲ್ಲ. ಏನು ಮಾಡ್ಲಪ್ಪ ಅಣ್ಣ ಏನು ಹೇಳಿ ಅಂತಂದೆ. ಅದೇ ಮನೆಗೆ ಹೋದಾಗ ಅಣ್ಣ, ಅಮ್ಮ ನೀನು ನನ್ನ ತಂಗಿ, ನೀನು ₹60,000 ಕೊಡಬೇಡಮ್ಮ, ನೀನು ಇಟ್ಕೊ ಅಂತೇಳಿ ದೇವ್ರ ಮುಖಾಂತರ ಮಾತಾಡೋದು ಕೊಡ್ತಂದು ಮಾತಾಡಿದ್ರು. ಅದೇ ರೀತಿ ನಾನು ಒಂದು ಕಡೆ ನಮ್ಮನ್ನು ನಂಬಿ ಬೇರೆ ಕಡೆ ಹೋಗಿ ಸಂಘದಿಂದ ₹1 ಲಕ್ಷ ಸಾಲ ತೆಗೆದು ಕೊಟ್ಬಿಟ್ಟೆ. ಅದ್ರಲ್ಲಿ ಕಟ್ಟಕ್ಕಾಗ್ತಾ ಇಲ್ಲ, ₹1 ಕಟ್ಟಿದ್ದಿಲ್ಲ. ನಾನು ಮೊದಲೇ ಸ್ವಲ್ಪ ಹಂಗಿಂಗ್ ಮಾಡಿ ಬರೋ ಸ್ವಲ್ಪ ಸಂಬಳದಲ್ಲಿ ಅರ್ಧ ಕಟ್ಟೋದೆಲ್ಲ ಬಿಟ್ಬಿಟ್ಟೆ. ಇನ್ನು ಅವ್ರು ಬಂದು ಮನೆ ಬಾಗಿಲಿಗೆ ರೇಸ್ ಮಾಡ್ತೀನಿ, ಕೋರ್ಟಿಗೆ ಹಾಕ್ತೀನಿ, ಏನು ಮಾಡೋದು ಅಂತ ಎಲ್ಲ ಬಂದರು. ದೇವರೇ ನನಗೆ ಇಂಥ ಪರಿಸ್ಥಿತಿ ಮಾಡ್ಬಿಟ್ಟಪ್ಪ, ಯಾಕೆ ಆಗ್ಬಿಡ್ತಲ್ಲ, ನನಗೆ ಕ್ಷಮಿಸ್ಬಿಡು ದೇವ್ರ ಅಂತ ಪ್ರಾರ್ಥನೆ ಮಾಡಿದೆ. ಅದೇ ರೀತಿ ಅವರು ಬೆಂಗಳೂರಿಂದ ಹೆಡ್ ಆಫೀಸಿಂದ ಬಂದರು. ನೋಡಮ್ಮ ಈ ಕಟ್ಟಲೆ ಇರೋಕ್ಕಿಲ್ಲ ಅಂದರೆ ಶಿವಮೊಗ್ಗ ಕೋರ್ಟಿಗೆ ತಗೊಂಡೋಗಿ ಹಾಕ್ತೀವಿ, ನಿಮ್ಮ ಬ್ಯಾಂಕಿಂದ ಎಲ್ಲ ಅಕೌಂಟು ಪೇಮೆಂಟ್ ಎಲ್ಲದೂ ಲಾಕ್ ಮಾಡ್ತೀವಿ ಅಂತ ಹೇಳಿದ್ರು. ನಂಗೆ ತುಂಬ ಅಳು ಬಂದ್ಬಿಡ್ತು. ಅಪ್ಪ ದೇವ್ರೆ ಎಂಥ ಪರಿಸ್ಥಿತಿ ತಗೊಂಡ್ಬಿಟ್ನಲ್ಲ ಅಂತ ಹೇಳಿ ತುಂಬ ಅಳ್ತಾ ಇತ್ತು. ಆದ್ರೆ ಆಮೇಲೆ ಏನು ಮಾಡಿದ್ರು ಅವರೇ ಸರು, ಅಮ್ಮ ಇನ್ಮೇಲೆ ನೋಡು ಹೋಗಿ ಜಾಸ್ತಿ ಕೊಡ್ತೀನಿ, ಈ ₹92,000 ನಿಂಗೆ ಅಮೌಂಟ್ ಇದೆ ಸಾಲ, ಅದರಲ್ಲಿ ₹42,000 ಬಿಡ್ತೀನಿ, ಇನ್ನು 3 ದಿನದಲ್ಲಿ ₹50,000 ಕಟ್ಟಿ ಕ್ಲೋಸ್ ಮಾಡ್ಕೊಳ್ಳಮ್ಮ ಅಂತ ಹೇಳ್ತವ್ರೆ. ಆಮೇಲೆ ದೇವ್ರು ಆಯ್ತು ಸರ್ ಇಷ್ಟೊಂದು ಬಿಡ್ತಾ ಇದ್ದೀರ ಅಂದಮೇಲೆ ಖಂಡಿತ ₹50,000 ಸಾಲ ನಾನು ತೀರಿಸ್ತೀನಿ ಅಂತೇಳಿ ಒಂದು ವಾರ ಟೈಮ್ ತಗೊಂಡು ಮಂಜಮ್ಮನಿಗೆ ಹೇಳಿ ಎಲ್ಲ ಮಾಡಿ ಮನೆ ಕೊಟ್ಟು ಅಡ್ಜಸ್ಟ್ ಮಾಡಿ ಇದು ಮಾಡಿಕೊಟ್ಟು ₹50,000 ಕಟ್ಟಿದ ಮೇಲೆ ₹42,000 ದೇವರು ಬಿಡುವಂತೆ ಸಹಾಯ ಮಾಡಿದ್ರು. ದೇವ್ರು ನಮಗೆ ಸ್ತೋತ್ರವಾಗಲಿ. ಅಲ್ಲೆಲ್ಲೂಯ್ಯ. ಇಂಥ ಕಟ್ಟಾದ ಸಮಯದಲ್ಲಿ ಬ್ಯಾಂಕ್ನವರೇ ಇರಲಿ, ಅರ್ಧ ಕೊಡ್ರಿ, ಅರ್ಧ ನಾವು ಮನ್ನಾ ಮಾಡ್ತೀವಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಇಂಥ ಪರಿಸ್ಥಿತಿಯಲ್ಲಿ ದುಡಿಮೆ ಕಡಿಮೆ, ಸಂಬಳ ಕಡಿಮೆ, ಸಾಲ ₹1 ಲಕ್ಷ ಸಾಲ ತೀರಿಸ್ಬೇಕು. ಅಲ್ಲೆಲ್ಲೂಯ್ಯ. ಇಂಥ ಅದ್ಭುತ ನೋಡ್ರಿ. ದೇವರ ಹೃದಯದಲ್ಲಿ, ಆಫೀಸರ್ ಹೃದಯದಲ್ಲಿ ಮಾತನಾಡಿ ಅರ್ಧ ಕಟ್ಟಮ್ಮ ಸಾಕು ಬಂದಾಗ ಹೆಂಗೆ ಹೇಳ್ರಿ. ಅಲ್ಲೆಲ್ಲೂಯ್ಯ. ಮಾತನಾಡುವಂಥ ದೇವರು ಸಮಯ ಬಂದಾಗ ನಮ್ಮ ಸಹಾಯಕನಾಗಿದ್ದು ಮಾತನಾಡುವಂಥ ದೇವಾದಿದೇವ. ಅಲ್ಲೆಲ್ಲೂಯ್ಯ. ದೇವರ ಮಹಿಮೆ ಉಂಟಾಗಲಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಂಗೆ ಮದುವೆ ಆಗಿ 6 ವರ್ಷ ಆದರೂ ನನಗೆ ಮಗು ನಿಂತೇ ಇರಲಿಲ್ಲ. ನಾನು ಮೂಲತಃ ವಿದ್ಯಾರ್ಥಿ ಕುಟುಂಬದಿಂದ ಬಂದವಳು. ನಮ್ಮ ಮನೇಲಿ ಮದುವೆ ಆದಮೇಲೆ ತುಂಬ ಇಕ್ಕಟ್ಟಾದ ಒಂದು ಪರಿಸ್ಥಿತಿ ನನ್ನ ಮದುವೆ ಆದವಳು. ನಮ್ಮ ಮನೆಯವ್ರನ್ನ ಅವ್ರ ಮೂಲಕನೇ ನಾನು ರಕ್ಷಣೆ ಹೊಂದಿದ್ದು. 1 ವರ್ಷಕ್ಕೇ ದೀಕ್ಷಾಸ್ಥಾನ ತಗೊಂಡೆ. ಆದರೆ ದೇವರಂದ್ರೆ ಏನು ಅಂತಲೂ ನಂಗೆ ಗೊತ್ತಿಲ್ಲ. 2 ವರ್ಷದಲ್ಲಿ 3 ವರ್ಷ ದೇವರನ್ನು ಕಂಡುಕೊಳ್ಳೇ ಇಲ್ಲ, ಹುಡುಕ್ಲೂ ಇಲ್ಲ. ತುಂಬ ಬರೀ ಬೇರೆ ಮಾತಿಗೆ ಅದು ಇದು, ಮನೇಲಿ ತುಂಬ ಜಗಳ ಆಗೋದು. ಮನೇದು ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ಬೇರೆ ಬಂದ್ವಿ. ಮತ್ತೆ ಮದುವೆ ಸ್ಟಾರ್ಟಿಂಗಿನೂ ತುಂಬ ನಾವು ಮಗು ವಿಚಾರಕ್ಕೆ ಹಾಸ್ಪಿಟ್ಲಿಗೆ ಓಡಾಡ್ತಾನೆ ಇದ್ವಿ. 2 ವರ್ಷ ಅತ್ತೆ ಮಾವನೇ ಕರ್ಕೊಂಡೋಗಿ ತೋರಿಸಿದ್ರು. ಬಟ್ ಯಾವುದೇ ಪ್ರಾಬ್ಲಮ್ಸ್ ಇರಲಿಲ್ಲ. ದೇವದಲ್ಲಿ ನನಗಾಗಲಿ ನಮ್ಮ ಮನೆಯವರಿಗಾಗಲಿ ಮೈಯಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಬಟ್ ನನ್ನ ಮಗು ನಿಂತಾನೆ ಇರಲಿಲ್ಲ. 2 ವರ್ಷ ಹಂಗೆ ಹೋಯಿತು. ಮತ್ತೆ ನಾವು ಬೇರೆ ಬಂದ್ಮೇಲೆ ಮನೆಗೆ ಗೊತ್ತಿದ್ದೇನೆ ಸುಮಾರು ಕಡೆ ನಾವು ತೋರಿಸಿದ್ವಿ. ಆಗಲಿ ಅಂತ ಆವಾಗ್ಲೂ ದೇವರು ಹುಡುಕ್ಲಿಲ್ಲ. ನಾವು ಹಾಸ್ಪಿಟ್ಲ್ ಮೊರೆನೇ ಜಾಸ್ತಿ ಹೋಗ್ತಿದ್ವಿ. ಯಾರು ಎಲ್ಲಿ ಹೇಳ್ತಾರೋ ಅಲ್ಲಿ ತೋರಿಸ್ತಿದ್ವಿ. ನಾವು ದುಡ್ದಿದ್ದು 3/4 ಭಾಗದ ದುಡ್ಡನ್ನ ಮಗು ವಿಚಾರಕ್ಕಾಗಿ ನಾವು ಹಾಸ್ಪಿಟ್ಲಿಗೆ ಸುರಿದಿದ್ದೀವಿ. ಮನೆಗೆ ಗೊತ್ತಿಲ್ದೇನೂ ಲಕ್ಷ ಸುರಿದಿದ್ದೀವಿ ಹಾಸ್ಪಿಟ್ಲಿಗೆ ಅಂತಾನೆ. ಬಟ್ ಎಲ್ಲ ಕಡೆನೂ ಎಲ್ಲ ನಾರ್ಮಲ್ ಇದೆ, ನಿಮಗಾಗುತ್ತೆ ಕಾಯಿರಿ ಅನ್ನೋರು. ಆ ಕಾಯುವಿಕೆ ನಮಗಿರಲಿಲ್ಲ. ಎಷ್ಟೋ ಎಲ್ಲ ಕಡೆನೂ ತುಂಬ ಚುಚ್ಚಿ ಮಾತಾಡೋದು, ನೋವುಗಳು, ತುಂಬ ವೇದನೆ, ಕಣ್ಣೀರು ಮಧ್ಯೆನೇ ನಾವು 2 ವರ್ಷ ನಾವು ಕಳೆದಿದ್ದೀವಿ. ಓದಲ್ಲಿ ಬಂದಲ್ಲೆಲ್ಲ ನಿಮಗೆ ಮಗು ಬೇಡವಾ, ನೀವು ಮಾಡ್ಕೊಳ್ಳಲ್ವಾ, ನೀವು ಬೇಕು ಅಂತಲೇ ಬೇಡ ಅಂತ ನೀವಿದ್ದೀರಾ, ಹಾಗೆ ಹೀಗೆ ಅಂತ ತುಂಬ ಅಳಿಸೋರು. ಮನೆಗೂ ಬಂದು ನಾನು ತುಂಬ ಅಳಿಸಿದೆ. ನಂಗೆ ಒಂದೇ ಧೈರ್ಯ ನಮ್ಮ ಯಜಮಾನ್ರು, ಬಿಡು ಈ ತಿಂಗಳಿಲ್ಲ ಮುಂದಿನ ತಿಂಗಳು, ಈ ವರ್ಷ ಇಲ್ಲ ಮುಂದಿನ ವರ್ಷ ಆಗುತ್ತೆ, ಬಿಡು 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 ಹಿಂಗೆ ಅವ್ರು ಧೈರ್ಯ ಹೇಳ್ಕೊಂತ ಬಂದರು. ಯಾವತ್ತೂ ಅವ್ರು ನನ್ನನ್ನು ಮುಖ ತೋರಿಸಿಲ್ಲ. ನೀನು ಯಾಕೆ ಅಳ್ತೀಯಾ, ನೀನು ಯಾಕೆ ಮಗು ಚಿಂತೆ ಮಾಡ್ತೀಯ ಅಂತ ಹೇಳ್ತಿರ್ಲಿಲ್ಲ. ಧೈರ್ಯ ಮಾತ್ರ ಹೇಳೋರು. ಅದೇ ರೀತಿ ಅತ್ತೆ ಮಾವನು ಬಿಡು ಆಗುತ್ತೆ ಬಿಡು ಆಗುತ್ತೆ ಬಿಡು ಅಂತ ಅವ್ರೂ ಸಮಾಧಾನ ಹೇಳೋರು.
ಆದರೆ ನನಗೆ ತುಂಬ ಒಂಥರ ಬೇಜಾರಾಗೋದು. ಓದಲ್ಲಿ ಬಂದಲ್ಲೆಲ್ಲ ಚಿಕ್ಕ ಮಕ್ಳು ಎತ್ಕೊಳಕ್ಕೆ ಆಸೆ, ಏನಾರ ಸಡನ್ನಾಗಿ ಏನಾರು ಹೇಳ್ಬಿಡ್ತಾರೋ ಏನೋ ಅಂತ ಮನಸ್ಸಲ್ಲಿ ಒಂಥರ ಕೊರಗು. ನಮಗೆ ಅಂತ ಇದ್ದರೆ ನಮಗಷ್ಟೇ, ಬೇರೆಯವ್ರದ್ದು ಯಾವಾಗಲೂ ಅಂತ ನಾನು ತುಂಬ ಮಕ್ಕಳ ವಿಚಾರ ಫಂಕ್ಷನ್ಗಳಿಗೆ ನಾನು ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಅಷ್ಟಾಗಿ ಇದೇ ರೀತಿ ಹೋದ ವರ್ಷದ ಲಾಸ್ಟಿಂದ ಒಂದು ಕಡೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಭದ್ರಾವತಿಲಿ ಎಲ್ಲ ಕಡೆನೂ ಸುತ್ತರ್ದು ಸಾಕಾಗಿ ಬಿಟ್ಬಿಟ್ಟಿದ್ವಿ. ಒಂದು 2-3 ತಿಂಗಳು ಸುಮ್ಮನೆ ಬಿಟ್ಟು ಮತ್ತೆ ದುಡ್ಡಾದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕಡೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಂದು 3 ತಿಂಗಳು ಹೋದ್ವಿ, ಯಾವುದೇ ಟ್ರೀಟ್ಮೆಂಟ್ ಕೊಡಲಿಲ್ಲ, ಯಾವುದು ಮೆಡಿಸಿನ್ಸು ಕೊಡಲಿಲ್ಲ. ಎಲ್ಲ ನಾರ್ಮಲ್ ಇದೆ ಅಮ್ಮ, ನೀನು ಸುಮ್ಮನೆ ಮೈ ಹಾಳು ಮಾಡ್ಕೊತೀಯ, ನಿಂಗೇನು ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ನೀನು ನಂಬಿರೋ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡು ಅಂದರು. ಆದ್ರೂ ನಾವು ಮತ್ತೆ ಹೋದ್ವಿ. ಇಲ್ಲ ಮೇಡಮ್, ನೀವು ಸ್ವಲ್ಪ ಕ್ಲೀನಾಗೆ ಚೆಕ್ ಮಾಡಿ ತೋರಿಸಿ ಅಂತ. ಅವರು ಒಂದು ಟ್ಯೂಬ್ ಟೆಸ್ಟಿಗೆ ಹೇಳಿದರು. ಅದು ಒಂದು 4,000 5 ಸಾವಿರ ಆಯಿತು. ಶಿವಮೊಗ್ಗದಲ್ಲೇ ಮಾಡಿಸ್ದೆ. ಒಂದು 15 ದಿನ ಫುಲ್ ರೆಸ್ಟಲ್ಲೇ ಇರಬೇಕು ಅಂತ ಹೇಳಿದರು. ಆದಷ್ಟು ನಾವು ಮನೆಗೂ ಏನು ಹೇಳಿರಲಿಲ್ಲ, ಈ ಥರ ಹೋಗ್ತಿದ್ದೀವಿ ಬರ್ತಿದ್ದೀವಿ ಅಂತ. ಆದಷ್ಟು ಅತ್ತೆ ಮಾವಂಗೆ ಗೊತ್ತಿಲ್ಲದೇ ಓಡಾಡ್ಕೊತಿದ್ವಿ ಹಾಸ್ಪಿಟ್ಲಿಗೆ. ತಿಂಗಳಲ್ಲಿ 3-4 ಸ್ಕ್ಯಾನು ಮಾಡಿಸ್ಲೇಬೇಕಿತ್ತು. ಫಾಲಿಕ್ಯುಲರ್ ಸ್ಟಡಿ ತುಂಬ ಮಾಡಿಸಿದ್ದೀವಿ. ಮತ್ತು 2 ಸಲ ಲಾಸ್ಟ್ ಇಯರಲ್ಲಿ ನಂಗೆ ಅಯ್ಯೋ ಆಗಿದೆ. ಈ ವರ್ಷ ಸ್ಟಾರ್ಟಿಂಗಲ್ಲೂ 2 ಆಗಿದೆ. ಇಷ್ಟೆಲ್ಲರ ಮಧ್ಯೆ ಪಾಸ್ಟ್ರಮ್ಮ ಒಂದು 2-3 ಸಲ ನಂಗೆ ಹೇಳಿದರು, ಇಲ್ಲ ನೀನು ಚೈನ್ ಪ್ರೈರಿಗೆ ಬರಲೇಬೇಕು ಶಶಿ, ಸುಮ್ಮನೆ ಯಾಕೆ ಹಾಸ್ಪಿಟ್ಲ್ ಅಂತ ಒದ್ದಾಡಬೇಡ, ನೀನು ಚೈನ್ ಪ್ರೈರಿಗೆ ಬಾ, ನೀನು ಬಲವಾಗಿ ಪ್ರಾರ್ಥನೆ ಮಾಡು, ಎಲ್ಲ ಸರಿ ಮಾಡ್ತಾರೆ ದೇವ್ರು ಈ ವರ್ಷದಲ್ಲಿ ಅಂತ ಅಮ್ಮ ನಂಗೆ ಬಲವಾಗಿ ಒಂದು 2-3 ಸಲ ಹೇಳಿದ ಮೇಲೆ ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಪಾಸ್ಟ್ರಪ್ಪನೂ ಅಷ್ಟೇ, ತುಂಬ ಕಣ್ಣೀರು ಹಾಕಿ ನೀನು ಪ್ರಾರ್ಥನೆ ಮಾಡಬೇಕು, ನೀನು ಇಷ್ಟು ವರ್ಷ ಕಣ್ಣೀರು ಬೇರೆಯವ್ರಿಗೋಸ್ಕರ ನೀನು ಕಣ್ಣೀರು ಹಾಕಿ ಸಾಕು, ನಿನ್ನ ಮಗುಗಾಗಿ ದೇವ್ರ ಹತ್ರ ಮಾತ್ರ ಕಣ್ಣೀರು ಹಾಕು, ನೀನು ಬೇರೆಯವ್ರಿಗೋಸ್ಕರ ಹತ್ತಿದ್ದೆಲ್ಲ ಸಾಕು ಕಣಮ್ಮ ಅಂತ ಹೇಳೋರು. ನಾನು ಅದೇ ರೀತಿಯಾಗಿ ಬಲವಾಗಿ ನಿಂತೆ. ಈ ವರ್ಷ ನನಗೆ 6 ವರ್ಷ ಇಲ್ಲದೇ ಇರೋ ಒಂದು ವಿಷಯನ 6 ತಿಂಗಳಲ್ಲಿ ದೇವ್ರು ನಂಗೆ ಒದಗಿಸ್ಕೊಟ್ರು. ದೇವರ ಒಂದು ಕೊಡುವಿಕೆ ಅಪಾರ ನನ್ನ ಜೀವಿತದಲ್ಲಿ. ಈ ಮಗು ವಿಚಾರ ಅಂತ ಇಲ್ಲ, ಮನೆಯಲ್ಲೂ ಎಷ್ಟೋ ಒಂದು ಸಮಸ್ಯೆ, ಎಷ್ಟೋ ಹೋರಾಟ, ಎಷ್ಟೋ ನಿಂದನೆ, ಓದಲ್ಲಿ ಬಂದಲ್ಲೆಲ್ಲ ಅವಮಾನ, ವ್ಯರ್ಥವಾದ ಮಾತುಗಳಿಗಾಗಿ ತುಂಬ ಹತ್ಬಿಟ್ಟೆ ನಾನು. ವ್ಯರ್ಥವಾದ ಮಾತುಗಳಿಗೆ ನಾನು ಕಿವಿ ಕೊಟ್ಟು ನನ್ನ ಜೀವನ ತುಂಬ ಒಂಥರ, ನಮ್ಗೆ ಯಾಕೆ ಇರಬೇಕು ನಾವು, ಸುಮ್ಮನೆ ಏನಾರ ಹೋಗ್ಬಿಡೋಣ, ಸುಮ್ಮನೆ ಯಾಕೆ ಸುಮ್ಮನೆ ನಾವು ಮನೆಗೆ ಸ್ವಲ್ಪ ಭಾರನೇ ಆಗಿದ್ದೀನಿ ಅಂತ ತುಂಬ ಕಷ್ಟ ಆಗೋದು ಎಷ್ಟೋ ಸಲ. ಅದೇ ತೋರಿಸ್ಕೊಂತಿರ್ಲಿಲ್ಲ, ಯಾಕಂದರೆ ನಮ್ಮ ಯಜಮಾನ್ರು ಲಾರಿ ಡ್ರೈವರು ಬೆಳಗ್ಗೆ ಹೋದರೆ ಇನ್ನು ರಾತ್ರಿ ಎಷ್ಟೊತ್ತೋ ಕಾಯ್ಕೊಂತ ಕೂರ್ತಿದ್ದೆ. ಇವೆಲ್ಲ ಇದರಲ್ಲೂ ದೇವ್ರನ್ನ ಬಲವಾಗಿ ಹಿಡ್ಕೊಂಡಿದ್ದಕ್ಕೆ ನಾನು ಈ ವರ್ಷ ಹೆಂಗೋ ಸ್ವಲ್ಪ ನನಗೂ ಒಂದು ಸಮಾಧಾನ, ಒಂದು ಸಂತೋಷ. ಈ ವರ್ಷದಲ್ಲಿ ಸೇವಕರ ಒಂದು ಕುಟುಂಬದ ಬಲವಾದ ಪ್ರಾರ್ಥನೆ, ನಮ್ಮ ಕುಟುಂಬದ ಪ್ರಾರ್ಥನೆ ಆಗಿರ್ಬೋದು, ಸಭೆಯ ಎಷ್ಟೋ ಒಂದು ಸಹೋದರಿಯರ ಪ್ರಾರ್ಥನೆ ಫಲವಾಗಿ ನಾನು ಇವಾಗ 7 ತಿಂಗಳು ಕನ್ಸೀವ್ ಆಗಿದ್ದೀನಿ. ಅದು ವಿತೌಟ್ ಟ್ರೀಟ್ಮೆಂಟು, ಏನು ತೊಂದರೆ ಇಲ್ಲ. ಈ ಥರ ಆಗಿದೆ ಅಂತ ನಮಗೂ ಗೊತ್ತಾಗಲಿಲ್ಲ. ಏನಂದರೆ ತುಂಬ ಅವಸರ ಪಟ್ವಿ ಅಷ್ಟೇ, ತುಂಬ ದುಡ್ಡು ಸುರಿದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಇವಾಗ ಒಂಥರ ನಗು ಬರ್ತಿದೆ. ಕಾಯಬೇಕಿತ್ತು, ದೇವ್ರ ಮೊರೆ ಹೋಗ್ಬೇಕಿತ್ತು. ಸುಮ್ಮನೆ ಅವ್ರು ಹೇಳ್ತಾರೆ ಇನ್ನೂ ಆಗಿಲ್ಲ, ಅಲ್ಲಿ ತೋರಿಸ್ರಿ ಇಲ್ಲಿ ತೋರಿಸ್ರಿ ಅಂತ ತುಂಬ ತಲೆ ತಿಂದ್ಬಿಟ್ರು ಜನನು ನಮಗೆ. ದೇವರು ಈ ವರ್ಷದಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಈ 6 ವರ್ಷದ ಒಂದು ಕಷ್ಟಗಳಿಗೆ ಈ 6 ತಿಂಗಳಲ್ಲಿ ಒಂದು ಒಳ್ಳೆ ಸಮಾಧಾನ ಮನೆಯಲ್ಲೂ, ಎಷ್ಟೋ ಸಂತೋಷ. ಆ ಮಗುವಿಗಾಗಿ ನಾವು ಕಾಯ್ತಿದ್ದೀವಿ. ಇದೆಲ್ಲದಕ್ಕೂ ದೇವರ ಒಂದು ಕೃಪೆನೇ ಕಾರಣ. ಸೇವಕರ ಕುಟುಂಬದ ಪ್ರಾರ್ಥನೆ, ಇಲ್ಲಿರೋ ಎಷ್ಟೋ ಒಂದು ಜನರ ಒಂದು ಪ್ರಾರ್ಥನೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗಾಗಿ ತುಂಬ ಜನ ಪ್ರಾರ್ಥನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಟೈಮಲ್ಲಿ ನಾನು ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸೇವಕರ ಕುಟುಂಬಕ್ಕೂ ತುಂಬ ಥ್ಯಾಂಕ್ಸ್. ಮತ್ತೆ ಆಮೇಲೆ ಆತುರದಿಂದ ಹುಡುಕುವವರು ಕಂಡುಕೊಳ್ಳುವರು, ಆತುರ ಇಲ್ಲದೆ ಇಷ್ಟದಂತೆ ಮನಸ್ಸು ಬಂದಂತೆ ಹೇಳೋರು ಮಾತೆಲ್ಲ ಕೇಳ್ಕೊಂಡು ಪಕ್ಕನೇ ಇಟ್ಕೊಂಡು ಎಲ್ಲೆಲ್ಲೋ ಹುಡುಕದ್ರಂತೆ. ಅಲ್ಲೆಲ್ಲೂಯ. ಕೊನೆಗೆ ನಿಜ ದೇವರನ್ನ ಹುಡುಕುವಾಗ ಗರ್ಭದ ಫಲ ಕರ್ತನಿಂದ ಕೊಡಲ್ಪಟ್ಟಂತ ಸ್ವಾಸ್ಯ. ಅಲ್ಲೆಲ್ಲೂಯ.
ಬೇಡಿಕೊಳ್ಳ್ರಿ ಕೊಡಲ್ಪಡುತ್ತೆ ಅಂತೇಳಿ ಬೇಡಿದ್ದನ್ನು ಕೊಡುವಂಥ ದೇವಾದಿ ದೇವನಿಗೆ ನಾವೆಲ್ಲ ಕೈಗಳ ತಟ್ಟಿ ಅದನ್ನು ಮಹಿಮೆ ಪಡಿಸೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವರ್ಷವೆಲ್ಲ ದೇವರು ನನ್ನ ಕುಟುಂಬವನ್ನು ಕಣ್ಮಣಿಯಂತೆ ಕಾದದಕ್ಕಾಗಿ ದೇವರಿಗೆ ಸ್ತೋತ್ರ. ನವೆಂಬರ್ ತಿಂಗಳಲ್ಲಿ ನಮ್ಮನೇಲಿ ತುಂಬಾ ಜಗಳ. ನಮ್ಗಂತ ಯಾರು ಬರಲ್ಲ ದೇವರು ಬಿಟ್ರೆ. ಆ ಜಗಳದಲ್ಲಿ ನಮ್ಮಮ್ಮ ಸಾಯ್ಬೇಕಿತ್ತು. ಆ ಪರಿಸ್ಥಿತಿಯಲ್ಲಿದ್ರು, ತುಂಬಾ ಡಿಪ್ರೆಷನ್ ಅಲ್ಲಿದ್ರು. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ನಮ್ ಕುಟುಂಬದಲ್ಲಿ. ಆದ್ರೂ ದೇವರು ನಮ್ಮನ್ನ ಕೈ ಬಿಟ್ಟಿಲ್ದಂಗೆ ಇವತ್ತಿನ ತನಕ ಯಾವುದೇ ರೀತಿ ನಮ್ಮಮ್ಮಂಗೆ ತೊಂದರೆ ಆಗಿಲ್ದಂಗೆ ನಮ್ಮಮ್ಮ ಸಾಯ ಪರಿಸ್ಥಿತಿ ನಿರ್ಧಾರ ಎಲ್ಲ ಬದಲಾಯಿಸುವಂತೆ ದೇವ್ರ ಕೃಪೆ ಕೊಟ್ಟದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮಣ್ಣನ ಮದ್ವೆ ಇತ್ತು ಅಕ್ಟೋಬರ್ 24ಗೆ. ನಮ್ಮ ಕುಟುಂಬದಲ್ಲಿ ಅಂದ್ರೆ ನಮ್ ದೊಡ್ಡಪ್ಪಜ್ಜಿ ಇಲ್ಲ, ನಾವ್ ಹೆಂಗ್ ಮದ್ವೆ ಮಾಡೋದು ಅನ್ನೋದು ತುಂಬಾ ಟೆನ್ಷನ್ ಇತ್ತು ಎಲ್ಲರಿಗೂ. ಹೆಂಗಾಗುತ್ತೋ ಏನೋ ಫಸ್ಟ್ ಮದ್ವೆ ಅಂತ. ಆದ್ರೆ ಆ ಮದ್ವೆಯಲ್ಲಿ ಯಾವುದೇ ರೀತಿ ಜಗಳ ಆಗಿಲ್ದಂಗೆ, ಯಾವುದೇ ರೀತಿ ತೊಂದರೆಗಳಾಗಿಲ್ದಂಗೆ ತುಂಬಾ ಜನ ಮದ್ವೆಗೆ ಬರುವಂತೆ ದೇವ್ರ ಕೃಪೆ ಕೊಟ್ರು. ತುಂಬಾ ಸಮಾಧಾನದಿಂದ ಮದ್ವೆ ನಡೆಸ್ಕೊಟ್ರು. ಅದಕ್ಕೆ ದೇವ್ರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಆಮೇಲೆ ಆಮೇನ್. ಹಲ್ಲೆಲೂಯಾ. ಯಾರೆಲ್ಲ ಬರ್ಬೇಕು ಯೇಸುಸ್ವಾಮಿ ಜೊತೆಗಿದ್ರೆ ಸಾಕು. ಹಲ್ಲೆಲೂಯಾ. ತಾಯಿ ನಿನ್ನನ್ನು ಮರೆತಾಳು, ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ದೇವಾದಿ ದೇವನು ನಮ್ಮನ್ನು ಮರೆಯದಂತೆ ಕಾಯುವ ದೇವ್ರ ಜೊತೆಗಿದ್ದಾರೆ. ಮನುಷ್ಯರು ಕೈ ಬಿಟ್ರು ದೇವ್ರು ನಮ್ಮನ್ನ ಕೈ ಬಿಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಬಿಡೋ ದೇವರು, ಕೈ ಬಿಡದೇ ಇರುವಂತ ದೇವಾದಿ ದೇವನ್ನ ನಾವು ಆರಾಧಿಸ್ತಾ ಇರೋದು. ಹಲ್ಲೆಲೂಯಾ. ಆತನ ಜೀವ ಸ್ವರೂಪನಾದ ದೇವರು, ಆತನ ಸತ್ತು ಮೃತ್ಯುಂಜಯನಾಗೆದ್ದಂತನು. ಹಲ್ಲೆಲೂಯಾ. ಅದರಿಂದ ಪ್ರಾರ್ಥನೆ ಕೇಳುವ ದೇವರವರು. ಅದಕ್ಕಾಗಿ ಆತನಿಗೆ ಕೋಟಿ ಸ್ತೋತ್ರ. ದೇವ್ರ ನಮಗೆ ಸ್ತೋತ್ರವಾಗಲಿ. ಈ ವರ್ಷ ನಮ್ಮ ಮಗಳ ಮದುವೆ ಮಾಡ್ಬೇಕಂತ ಇದ್ವಿ. ಮಗಳ ಮದುವೆ ಆಯಿತು. ಆದರೆ ₹1 ದುಡ್ಡಿರಲಿಲ್ಲ. ದೇವರೆಲ್ಲ ದುಡ್ಡನ್ನು ಕೂಡಿಸ್ಕೊಟ್ರು. 4 ಲಕ್ಷ ಖರ್ಚಾಯಿತು. 4 ಲಕ್ಷಕ್ಕೂ ತುಂಬ ಕಷ್ಟಪಟ್ವಿ. ಅಂದರೆ ಸ್ವಲ್ಪ ಮಗಳಿಗೆ ಸಾಲ ಕೊಡಿಸಿ ತುಂಬ ಕಷ್ಟ ಅನುಭವಿಸಿದ್ವಿ. ಆದರೂ ಸಮಯಗಳೆಲ್ಲ ದೇವರೇ ಎಲ್ಲ ಸಮಯದಲ್ಲೂ ನನ್ನನ್ನು ಏನು ಕೇಳಿದ್ರು ತಕ್ಷಣನೇ ಕೊಡ್ತಾಯಿದ್ರು. ಏಸಪ್ಪ, ಏನೇ ಪ್ರಾರ್ಥನೆ ಮಾಡಿದ್ರು ದೇವ್ರೆ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂದ್ರೆ ಆಗಲೇ ಕೊಡ್ತಾಯಿದ್ರು. ಆದರೆ ತಂದಿದ್ದ ದುಡ್ಡೆಲ್ಲ ಸಾಲ ಕಟ್ತಾ ಇದ್ದೀವಿ ಹೊರತು ಇವತ್ತವರೆಗೂ ನಮ್ಗೆ ಯಾವ ರೀತಿ ದುಡ್ದಿದ್ದ ದುಡ್ಡು ನಾವು ತಿಂತಾ ಇರಲಿಲ್ಲ. ಆದರೂ ದೇವ್ರು ನಮ್ಮನ್ನ ಜೀವಂತವಾಗಿಟ್ಟಿದ್ದಾರೆ. ಎಷ್ಟೋ ಸಮಯದಲ್ಲಿ ದೇವರೇ ಸತ್ತೋಗ್ಬಿಡೋಣ, ಇಷ್ಟು ಸಮಸ್ಯೆ ಅದ್ರ ಮೇಲೆ ಮೇಲೆ ಮತ್ತೆ ಸಮಸ್ಯೆ ಬರ್ತಾನೆ ಇದೆ. ಮನೆ ಕೂಡ ಹೋದ್ವಾರ ಕೂಡ ಮನೆ ಖಾಲಿ ಮಾಡಬೇಕು ಅಂತ ಅನ್ಕೊಂಡ್ವಿ. ಹಣ ಅಡ್ಜಸ್ಟ್ ಆಗ್ತಾ ಇಲ್ಲ. ದೇವ್ರೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಗೆ ಬಂದೆ ಚೈನ್ ಪ್ರೇಯರ್ ವಾರನೂ ಮಿಸ್ ಮಾಡಲ್ಲ ನಾನು. ದೇವ್ರೆ ಏನು ಮಾಡ್ತೀನಿ ಗೊತ್ತಿಲ್ಲ. ನಾನು ಆಲಯದಲ್ಲಿ ಪ್ರೇಯರಿಗೆ ಹೋಗ್ಬೇಕು, ಫಸ್ಟ್ ಪ್ರೇಯರ್ ಮಾಡಬೇಕು ದೇವ್ರೆ ಅಂತ ಬೇಡ್ಕೊತ ಇದ್ದೆ. 1 ವಾರನೂ ಮಿಸ್ ಮಾಡಿದೆ. ನಾನು ಚೈನ್ ಪ್ರೇಯರಿಗೆ ಬರ್ತಿದ್ದೆ. ಎಷ್ಟಾಗುತ್ತೆ ಅಷ್ಟು ನಾನು ಪ್ರೇಯರ್ ಮಾಡ್ತಿದ್ದೆ. ನಾನು ಆಲಯದಲ್ಲೇ ಮಲ್ಕೊತಿದ್ದೆ. ಹೋದವರ ನನ್ನ ಅಮ್ಮನಿಗಂದೆ, ಅಮ್ಮ ನನ್ನ ಕೈಯಲ್ಲಿ ದುಡ್ಡಿಲ್ಲ, ಸಾಲ ಕಟ್ಟೋಕ್ಕೂ ದುಡ್ಡಿಲ್ಲ, ಎಲ್ಲೂ ನನಗೆ ಸಾಲ ಸಿಗ್ತಾ ಇಲ್ಲ, ಅಲ್ಲ ಸಂಘದಲ್ಲೂ ಲೋನ್ ಆಗ್ತಾ ಇಲ್ಲ, ಸಾಯೋದೊಂದೇ ಬಾಕಿ, ನನಗಿನ್ನೇನು ಆಗ್ತಾ ಇಲ್ಲ ಅಂತ. ನಾನು ನನ್ನ ಗಂಡ ಇಬ್ಬರೇ ಇದೀವಮ್ಮ, ನಾನು ಸತ್ತೋಗ್ಬಿಡ್ತೀವಿ, ಎಷ್ಟು ಸಾಲ ತೀರ್ಸಿದ್ರು ನಂಗೆ ಸಾಲ ಇದಾಗ್ತಾ ಇಲ್ಲ ಅಂತೇಳಿ. ಆದರೂ ದೇವ್ರು ನಮ್ಮನ್ನ ದೇವ್ರ ರಸ್ತೆದಲ್ಲಿ ಇಟ್ಟು ನಮ್ಮನ್ನು ಕಾಪಾಡಿದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ಮನುಷ್ಯರೆಲ್ಲ ಕೈ ಬಿಟ್ರು ದೇವ್ರು ನಮ್ಮನ್ನು ಕೈ ಬಿಡಲ್ಲ. ಖಂಡಿತ ಒಂದಿನ ಬರುತ್ತೆ ಇದೇ ಸ್ಥಳದಲ್ಲಿ ನಗ್ನಗ್ತಾ ಸಾಕ್ಷಿ ಕೊಡುವಂತೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಸಾಲ ಕೊಡ್ತೀರಾ, ಸಾಲ ತಗೊಳ್ಳೋದಿಲ್ಲ ಅಂತೇಳಿ ದೇವ್ರು ವಾಗ್ದಾನ ಮಾಡಿದ್ದಾರೆ. ಈ ಕಷ್ಟ ಇರ್ಬೋದು, ಒಂದಿನ ಬರುತ್ತೆ ನಿಮ್ಮನ್ನು ಸಾಲ ಕೊಡೋಂಗೆ ದೇವ್ರು ಮಾಡ್ತಾರೆ. ಹಲ್ಲೆಲೂಯಾ. ಸಾಲ ಬಗೆಹರಿಯುತ್ತೆ, ಸಾಲ ತೀರಿಸ್ತಾರೆ, ನೀವು ಖುಷಿ ನಿಮ್ಮ ಜೀವನ ನಡೆಸ್ತೀರ. ಆ ಸಾವು ವಿಷಯ ನನಗೆ ಗೊತ್ತಾಯ್ತು. ಹಿಂಗೆ ಇದ್ದಂಗಿದ್ದ ಅಮ್ಮ ಸಾಯ್ತೀನಿ ಅಂತ ನಾವೆಲ್ಲ ನಮಗೆ ಕೈಗಾಲ ನಡ್ಗೋಗ್ಬಿಡ್ತು. ಅಯ್ಯಪ್ಪ ಏನಕ್ಕಂತೆ ಅಂದ ಪಾಸ್ಟರ್, ನಿಮಗೆ ಗೊತ್ತಿ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಪ್ರಾರ್ಥನೆ ಮಾಡೋಣ ದೇವ್ರು ಏನಾದ್ರು ಮಾಡ್ತಾರಂತ. ಹಲ್ಲೆಲೂಯಾ.
ಆ ಮರಣದ ದುರಾತ್ಮನಿಂದ ದೇವರು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಹಲ್ಲೆಲೂಯ, ಆತನಿಗೆ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವರ್ಷ ವಾಗ್ದಾನ ಮಾಡಿದಂತೆ ನನ್ನ ಸ್ವಾಸ್ಥ್ಯವಾದ ಇಸ್ರೇಲಿಗೆ ಶುಭ ಉಂಟಾಗಲಿ. ಆ ಮಾತಿನ ಪ್ರಕಾರ ಮದುವೆಯಾಗಿ 7 ವರ್ಷದ ಬಳಿಕ ನನ್ನ ಮಡ್ಲಲ್ಲಿ ದೇವರು ಒಂದು ಹೆಣ್ಪಾಪು ಕೊಟ್ಟಿದ್ದಾರೆ. ನನಗೋಸ್ಕರ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪ್ರಾರ್ಥನೆ ಕೇಳಿ ದೇವರು ನನ್ನ ಮಡ್ಲಿಗೆ ಮಗು ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರಿಗೂ ದೇವರಿಗೂ ಎಲ್ಲರಿಗೂ ಸ್ತೋತ್ರ. ನನಗೋಸ್ಕರನೂ ನನ್ನ ಮಗುಗೋಸ್ಕರನೂ ಪ್ರಾರ್ಥನೆ ಮಾಡ್ಕೊಳ್ರಿ. ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯ. ಕೊಡೋ ದೇವರು ಖಂಡಿತ ಕೊಡ್ತಾರೆ. ಒಂದು ಹಿಂದಿಯಲ್ಲಿ ಒಂದು ಉರ್ದು ಭಾಷೆಯಲ್ಲಿ ಒಂದು ಮಾತಿದೆ, जब देंगा तो मालिक छप्पड़ पाड़ के देंगा. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೂರ ಪಿರ್ಚಿ ಕೊಡ್ತಿರು ವಾರ ಅಂದ್ರೇನು, ಮೇಲ್ಗಡೆ ಮನೆ ಚಪ್ರ ಕಿತ್ಬಿಟ್ಟು ಆಶೀರ್ವಾದ ತುಂಬ್ತಾರಂತೆ. ಹಲ್ಲೆಲೂಯಾ. ಅದನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಯಾರಿಂದ ತಡ ನಡ್ಸಕ್ ಆಗೋದಿಲ್ಲ. ಅದರಿಂದ ದೇವರಿಗೆ ಕೋಟಿ ಸ್ತೋತ್ರ. ಪ್ರಾರ್ಥನೆ ಕೇಳೋ ದೇವರು, ಆಶೀರ್ವಿಸುವಂತ ದೇವರು, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತದಲ್ಲಿ ಏನೇನಾಗಿದೆ ಅಂದರೆ, ತುಂಬ ಅನೇಕ ಓದಿದ್ದೆ, ಡಿಗ್ರಿ ಕಂಪ್ಲೀಟ್ ಆಯಿತು. ಅದು ಆಟ ಒಂದ್ ನಿಮಿಷ ಸಮಯ ಇನ್ನು 10 ನಿಮಿಷ ಅದ. ಅಷ್ಟರೊಳಗೆ ಯಾರ್ಯಾರು ಕೊಡ್ಬೇಕು ಟಕ್ಕಂತ ರೆಡಿಯಾಗಿ ಬರ್ರಿ, ಇಲ್ಲಾಂದ್ರೆ ಸ್ಟಾಪ್ ಪ್ರೇಯರಿಗೆ ಹೋಗ್ಬಿಡೋಣ. ಆಯ್ತಾ, ಹೇಳಿ. ಡಿಗ್ರಿ ಕಂಪ್ಲೀಟ್ ಆಯಿತು. ಆಟ ಆಡ್ಕೊಂತ ಏನೇನೋ ಹುಚ್ಚು, ಯಾವ ರೀತಿ ಅಂದರೆ ಏನೋ ಓದ್ತಿದ್ದೀವಿ ಅನ್ನಂಗೆ ಓದಿದೆ. ಡಿಗ್ರಿ ಕಂಪ್ಲೀಟ್ ಆಯಿತು. ಡಿಗ್ರಿ ಕಂಪ್ಲೀಟ್ ಆಗೋ ಸಮಯದಲ್ಲೇ ಮದುವೆ ಆಯಿತು. ಲವ್ ಮ್ಯಾರೇಜ್ ಆಗಿದ್ದು, ಯಾರು ಒಪ್ಕೊಂಡ್ಲಿಲ್ಲ. ನಾವೇ ದುಡುಕಿ ಮದುವೆ ಆದ್ವಿ. ನಂತರ ತುಂಬ ಜನ ಏನೇನೋ ಅನ್ಕೊಂತಿದ್ರು, ಈ ವಯಸ್ಸಿಗೆ ಇವ್ರಿಗೆ ಮದುವೆ ಬೇಕಾಗಿತ್ತ, ಇವರು ಕುಟುಂಬ ಸಂಸಾರ ನಡೆಸ್ತಾರ ಏನು ಎತ್ತ ಅಂತ ತುಂಬ ಜನ ಮಾತಾಡ್ತಿದ್ರು. ದೇವ್ರ ಕೃಪೆಯಿಂದ ಒಬ್ಬ ಮಗು ಕೊಟ್ಟರು, ಸಂಸಾರನೂ ನಡೆಸ್ತಾ ಇದ್ದೀನಿ. ದೇವ್ರ ಕೃಪೆಯಿಂದ ನನಗೆ ಕೆಲಸ ಕೊಟ್ಟರು. ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ದೆ. ತಿಂಗಳಿಗೆ 35,000 ಹತ್ರ ಸಂಪಾದನೆ ಮಾಡ್ತಿದ್ದೆ. ಸ್ಯಾಲ್ರಿ ಮತ್ತು ಅದರಲ್ಲಿ ಬರೋ ಇನ್ಸೆಂಟಿವ್ ಎಲ್ಲ ಸೇರಿ 35,000 ಬರ್ತಾ ಇತ್ತು. ಆದರೂ ಅಮೌಂಟ್ ಸಾಕಾಗ್ತಿಲ್ಲ, ನಾನು ದುಡಿಮೆ ಮಾಡ್ಬೇಕು, ಇನ್ನೂ ದುಡಿಮೆ ಮಾಡ್ಬೇಕು ಅಂತೇಳಿ ಓನ್ ಬಿಸ್ನೆಸ್ ಮಾಡೋಣ ಅಂತೇಳಿ ಪ್ರೇಯರ್ ಮಾಡ್ತಿದ್ದೆ. ಓನ್ ಬಿಸ್ನೆಸ್ಸಿಗೆ ದೇವರು ಸಹಾಯ ಮಾಡಿದ್ರು. ಸೆಂಟ್ರಿಂಗ್ ಸಾಮಾನು ಹಾಕ್ತಿದ್ದೆ. ನನ್ನ ಹತ್ರನೇ ಓನ್ ಎಲ್ಲ ಒಂದು ಹೆಚ್ಚು ಕಮ್ಮಿ ಒಂದು 5-6 ಲಕ್ಷಕ್ಕೆ ಮೆಟೀರಿಯಲ್ ಹಾಕಿದೆ. ನಂತರ ಅದು 5 ಲಕ್ಷದ್ದು ಇದ್ದಿದ್ದು 10 ಲಕ್ಷ ಆಯಿತು. 10 ಲಕ್ಷ ಮುಟ್ಟ ಸಾಮಾನು ಇತ್ತು ನನ್ನ ಹತ್ರ. ಅದರಂತೆ ಕೆಲಸ ಸಿಗ್ತಿರ್ಲಿಲ್ಲ. ತಮ್ಮನ್ನು ನಂಬ್ಕೊಂತಿದ್ದೆ. ತಮ್ಮ ಏನು ಮಾಡ್ದಂದ್ರೆ ಮಧ್ಯದಲ್ಲೇ ಕೈ ಬಿಟ್ಟ. ಆಮೇಲೆ ದೇವ್ರ ಕೃಪೆಯಿಂದ ನೀನು ಯಾವುದು ಕಾರಣಕ್ಕೂ ಎದುರು ಬೇಡ ಅಂತ ಮನವಣ್ಣ ಎಲ್ಲ ಡ್ಯಾಡಿ ಎಲ್ಲ ಮಾತಾಡ್ತಿದ್ರು. ದೇವ್ರು ನಂಬು, ಜನಗಳು ಕೊಡ್ತಾರೆ ಅಂತ ಹೇಳಿದ್ರು. ಕೆಲ್ಸದವ್ರು ಕೊಟ್ಟರು. 8 ಜನ ಕೆಲಸ ಮಾಡ್ತಿದ್ದಾರೆ. ದೇವ್ರ ಕೃಪೆಯಿಂದ ಕೆಲಸನೂ ನಡೀತಾ ಇದೆ. ನಂತರ ಗಾಡಿನೂ ಕೊಟ್ಟರು, ಬುಲೋರ ಗಾಡಿನೂ ಕೊಟ್ಟರು. 6.5 ಲಕ್ಷದ ಗಾಡಿ ಕೊಟ್ಟರು. ನಂತರ ಆಮೇಲೆ ನಾನು ಕೆಲಸ ಮಾಡ್ತಿರಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು 17-18 ಅಡಿ ಮೇಲಿಂದ ಬಿದ್ದೆ. ನಾನಿರೋ ವೆಯ್ಟ್ಗೆ 80-85 kg ಇದ್ದೀನಿ. ಮೇಲಿಂದ ಬಿದ್ದಿದ್ದು ಫ್ರೆಜರ್ಗೆ ಕೆಳಗಡೆ ಫುಲ್ ಬೋರ್ಡರ್ಸ್ ಕಲ್ಲಿತ್ತು. ಆ ಬೋರ್ಡರ್ಸ್ ಕಲ್ ಮೇಲೆ ಪಕ್ಕದಲ್ಲೇ ಬಿದ್ದೆ. ಹೆಚ್ಚು ಕಮ್ಮಿ ಬೋರ್ಡರ್ಸ್ ಕಲ್ ಮೇಲೆ ಬಿದ್ದಿದ್ರು ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ. ಕಾಲು ಮುರಿದೋಗೋದೇನೋ, ಕೈ ಮುರಿದೋಗೋದೇನೋ ಅಂತ ನಾನು ಅನ್ಕೊಂಡಿದ್ದೆ. ದೇವ್ರ ಕೃಪೆಯಿಂದ ಕಾಲು ಮುರಿದೋಗಿಲ್ಲ, ಕೈ ಮುರಿದೋಗಿಲ್ಲ, ಏನು ಆಗ್ದಲೆ ಸ್ವಲ್ಪ ಉಳ್ಕಿತ್ತು ಅಷ್ಟೇ. 17 ಅಡಿ ಮೇಲಿಂದ ಬಿದ್ದು ಏನು ಆಗ್ದಲೆ ಜೀವಂತವಾಗಿ ಚೆನ್ನಾಗಿದ್ದೀನಿ. ಅದು ನನ್ನ ಬರ್ಡೇ ದಿವಸನೇ ಆಗಿತ್ತು. ಏನು ಸಮಸ್ಯೆ ಆಗ್ದಲೇ ಬದುಕಿದ್ದೀನಿ. ನಂತರ ಮತ್ತೆ ಈಗ ಸೆಪ್ಟೆಂಬರ್ 7ನೇ ತಾರೀಕು ಗಣಪತಿ ಹಬ್ಬ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಏನಾಯ್ತಂದ್ರೆ ಅಣ್ಣ ಹೇಳಿದ್ರು ಯಾವುದೇ ಕಾರಣಕ್ಕೂ ಊರೊಳಗೆ ಹೋಗ್ಬೇಡ, ಮತ್ತೆ ಆ ಗಣಪತಿ ವಿಚಾರಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ರು. ಚಿಕ್ಕ ವಯಸ್ಸಿಂದನೂ ಊರಲ್ಲೇ ಇದ್ದಿದ್ದು ಅಭ್ಯಾಸ. ಮತ್ತು ಹುಡುಗರೆಲ್ಲ ಎಲ್ಲದಕ್ಕೂ ನನ್ನನ್ನೇ ಮುಂದೆ ನಿಲ್ಲಿಸ್ತಿದ್ರು. ಆ ಗಣಪತಿ ವಿಚಾರಕ್ಕೂ ನಾನು ಹೋಗ್ಲಿಲ್ಲ. ಗಾಡಿ ಬುಲೋರನ್ನು ರೆಡಿ ಮಾಡಿಸ್ಕೊಂಡು ಟೈರ್ ಎಲ್ಲ ಹಾಕಿಸ್ಕೊಂಡು ಭದ್ರತೆಯಲ್ಲೇ ಇದ್ದೆ. ಸಂಜೆ 6 ಗಂಟೆಗೆ ನಾನು ಕ್ಯಾಂಪಿಗೆ ಹೋದೆ. ಆ ಟೈಮಲ್ಲಿ ಯಾರ್ದೋ ವಿಚಾರ, ಯಾರ್ದೋ ಕುಡಿದ್ಬಿಟ್ಟು ಯಾರೋ ಜಗಳ ಮಾಡ್ತಿದ್ರು. ಆ ಸಮಯದಲ್ಲಿ ನಾನು ಅಲ್ಲಿ ನಿಂತಿದ್ದೆ. ನನ್ನ ಫ್ರೆಂಡು ಅವ್ರ ಅಕ್ಕನ ಪಾಪ ಹೊಡೆದ್ಬಿಟ್ರು. ಆ ಸಿಟ್ಟಲ್ಲಿ ನಾವು ಸೇರಿ ಹೊಡೆದ್ವಿ ತುಂಬ. ನಾವು ಆ ಟೈಮಲ್ಲಿ ನಾನು ಇದ್ದಿದ್ದಕ್ಕೆ ಜಗಳ ಜಾಸ್ತಿ ಆಯಿತು. ಜೋರಾಗಿ ಜಗಳ ಆಯಿತು. ಕಲ್ಲು ತೂರಾಟ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಅರ್ಬಿಲ್ಚಿ ಕ್ಯಾಂಪಲ್ಲಿ ಕಲ್ಲು ತೂರಾಟ ಅಂತ ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಆ ಜಗಳದಲ್ಲಿ ಮೇನ್ A1 ಆಗಿ ನನ್ನನ್ನು ಇದು ಮಾಡಿದ್ರು. ಊರಲ್ಲಿರೋ ಹೆಚ್ಚು ಕಮ್ಮಿ 35 ಜನ ಆನ್ ಸ್ಪಾಟಲ್ಲಿ ಹೊಡೆದು 28 ಜನನ ಜೈಲಲ್ಲಿ ಹಾಕಿದ್ರು. ಮತ್ತೆ ಹುಡುಕಿ ಎಲ್ಲೆಲ್ಲಿದ್ದಾರೋ ಎಲ್ಲರೂ ಹುಡುಕಿ 8 ಜನನ ಜೈಲಿಗೆ ಹಾಕಿದ್ರು. ದೇವ್ರ ಕೃಪೆಯಿಂದ ನಾನು ಜೈಲಿಗೆ ಹೋಗ್ಲಿಲ್ಲ, ಸ್ಟೇಷನ್ಗೆ ಹೋಗ್ಲಿಲ್ಲ. ನನ್ನನ್ನು ಕಾದು ಕಾಪಾಡಿದ್ರು. ಅದು ನನ್ಗೆ
ತುಂಬಾ ಗೌರವದಿಂದ ಹೇಳ್ಕೊಳಕ್ ಆಗ್ತಿಲ್ಲ ಅದನ್ನ ಮಾತನ್ನ. ಆದ್ರೆ ದೇವ್ರು ಕಾಪಾಡಿದಂತೂ ನಿಜ. ಆದ್ರೆ ಮಾಡಿದ ತಪ್ಪು ನಂದು. ಹೋಗ್ಬಾರ್ದ ಜಾಗಕ್ಕೆ ನಾನು ಹೋದೆ, ಹೋಗ್ಬಾರಿದ ಜಾಗಕ್ಕೆ ಹೋಗಿ ಮಾಡಬಾರ್ದ ಕೆಲಸ ನಾನು ಮಾಡಿದೆ. ಹಂಗಾಗಿ ದೇವ್ರಾಗ ಶಿಕ್ಷೆ ಕೊಟ್ರು. ಆ ಟೈಮಲ್ಲಿ ಬಿಡದಲ್ಲೇ 2 ತಿಂಗಳು ಕೆಲಸ ಇಲ್ದಲೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಡ್ತಿದ್ದೆ. ದೇವ್ರ ಕೃಪೆ, ನಾನು ಹೆಚ್ಚು ಕಮ್ಮಿ 53,000 ಕಮಿಟ್ಮೆಂಟ್ ಇದೆ ನಂದು. ಕೆಲಸ ಇಲ್ದಲೆ 2 ತಿಂಗಳು ಮನೇಲಿದ್ರು ದೇವ್ರು ಎಲ್ಲಾ ಕಮಿಟ್ಮೆಂಟ್ಗಳನ್ನ ಕಟ್ಟುವಾಗೆ ಸಹಾಯ ಮಾಡಿದ್ರು. ಅದರಂತೆ ಈ ತಿಂಗಳಲ್ಲಿ ಕೆಲಸಗಳು ಅಷ್ಟು ಸ್ಟಾರ್ಟ್ ಆಗ್ಲಿಲ್ಲ, ಆದ್ರೂ ದೇವ್ರು ನಡ್ಸ್ಕೊಂಬಂದ್ರು. ಬಟ್ಟೆ ತಗೊಳಕ್ಕೂ ದುಡ್ಡಿರ್ಲಿಲ್ಲ, ಮಕ್ಳು ಬಟ್ಟೆ ತಗೊಳಕ್ಕೂ ದುಡ್ಡಿರ್ಲಿಲ್ಲ. ಅಣ್ಣ ಶಾಪಿಂಗ್ ಹೋಗೋಣ ಅಂತ ಕರೆದ್ರು, ಇಲ್ಲ ಅಣ್ಣ ಅಮೌಂಟ್ ಇಲ್ಲ ಅಂತ ಹೇಳಿದ್ದೆ. ದೇವ್ರ ಕೃಪೆಯಿಂದ ಕೋಟ್ ಸೂಟ್ ಹಾಕೋ ತರ ನನಗೆ ಸಹಾಯ ಮಾಡಿದ್ರು. ಮತ್ತೆ ಈ ಸಮಯದಲ್ಲೂ ನಾನೀಗ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಅಂದ್ರು ಅದು ದೇವ್ರ ಕೃಪೆ. ಎಷ್ಟು ಅಂದ್ರೆ ಅಷ್ಟು ಇಕ್ಕಟ್ಟಲ್ಲಿದ್ದೆ ಫೈನಾನ್ಷಿಯಲ್ ಅಮೌಂಟ್ ಅಲ್ಲಿ. ದೇವ್ರ ಕೃಪೆಯಿಂದ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ದೇವ್ರನ್ನ ಈ ಸಮಯದಲ್ಲಿ ನನ್ನನ್ನು ಈಗ ನಿಲ್ಸಿದಾರೆ ಅಂದ್ರೆ ಅದು ದೇವ್ರ ಕೃಪೆಯಿಂದ ಮಾತ್ರ. ಎಷ್ಟೋ ಜಾಗದಲ್ಲಿ ಆಕ್ಸಿಡೆಂಟ್ಗಳಿಂದ ಹೋಗ್ಬೇಕಾಗಿತ್ತು ಬುಲೋರದಲ್ಲಿ, ಅದರಿಂದನೂ ಬಿಡುಗಡೆ ಕೊಟ್ಟರು. ಬೈಕ್ಗಳಿಂದನೂ ಹೋಗ್ಬೇಕಾಗಿತ್ತು, ಅದರಿಂದನೂ ಬಿಡುಗಡೆ ಕೊಟ್ಟರು. ಎಲ್ಲಾ ಸಮಯದಲ್ಲೂ ಕಾದು ಕಾಪಾಡಿ ನನ್ನ ಕುಟುಂಬವನ್ನು ನನ್ನನ್ನು ಕಾದು ಕಾಪಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕಾಯುವ ದೇವರು ಖಂಡಿತ ಕಾಪಾಡ್ತಾರೆ. ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಹೋದ ವರ್ಷ ನಾನು 2023 ನವಂಬರಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆ ವರ್ಷ ಬಿಟ್ಟು ಇವಾಗ ಡಿಸೆಂಬರಲ್ಲಿ ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗೋ ಥರ ಆಯಿತು. ಏನಂದರೆ ಡೈರೆಕ್ಟಾಗಿ ಒಂದೇ ಸರಿ ಬ್ಲಡ್ ಚೆಕ್ ಮಾಡಿದಾಗ ಬಿಟ್ಟು ಜ್ವರ ಬರ್ತಿತ್ತು. ಹೋಗಿ ಟೈಫಾಯ್ಡ್ ಅಂತ ಪಾಸಿಟಿವ್ ಬಂತು. ಟೈಫಾಯ್ಡ್ ಏನಕ್ಕಪ್ಪ ಬಂತು ಅಂತ ಕೇಳಿದಾಗ ಡಾಕ್ಟ್ರು ಬಿಡ್ಲಿಲ್ಲಂಗೆ ಚಿಕನ್ ತಿಂತಿದ್ದೆ. ಬೆಳಗ್ಗೆ ಚಿಕನು, ನೈಟು ವಿಚಿತ್ರ ಒಂದು ಚಿಕನ್ ಅಂದರೆ ಹುಚ್ಚು, ಹೆವಿ ಚಿಕನ್ ತಿಂತಿದ್ದೆ. ಬ್ಲಡ್ ಚೆಕ್ ಮಾಡಿದಾಗ ಒಂದೇ ಸಲ ಬಂದೆ ಅಂತೇಳಿ ಟೈಫಾಯ್ಡ್ ಬಂದು ಎಲ್ಲ ಬ್ಲಡ್ ಚೆಕ್ ಮಾಡಿಸಿದಾಗ ಟೈಫಾಯ್ಡ್ ನೋವು ಕರೆಕ್ಟಾಗಿ ಗೊತ್ತಾಗ್ತಿತ್ತು. ನಾವೇನೇ ತಿಂದ್ರೂ ಟೈಫಾಯ್ಡ್ ನೋವು ಗೊತ್ತಾಗ್ಬಿಡ್ತಿತ್ತು. ಡಾಕ್ಟರ್ ನಾನು ಪೇಯ್ನ್ ಕಮ್ಮಿ ಆಗ್ತಿಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರು ಪೇಯ್ನ್ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದೆ. ಸರಿ ಆಯಿತು, ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂತ ಸ್ಕ್ಯಾನಿಂಗ್ ಮಾಡಿಸಿದ್ರು. ಸ್ಕ್ಯಾನಲ್ಲಿ ಮಾಡಿಸಿದಾಗ ಕಿಡ್ನಿ ಸ್ಟೋನ್ ಇದೆ ಅಂತ 2ನೇ ರಿಪೋರ್ಟ್ ಬಂತು. ನೈನ ಪಾಶ್ರಮನ ಹತ್ರ ಹೇಳ್ದೆ, ಇಲ್ಲೇ ಹೋಗ್ಬೇಕಾರೆ ಪಾಶ್ರಮ ಸ್ಕ್ಯಾನ್ ಮಾಡಿದ್ರಮ್ಮ. ಸ್ಕ್ಯಾನ್ ಮಾಡಿದಾಗ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದಾರಮ್ಮ ಅಂತ ಹೇಳಿದೆ. ಸರಿ ಆಯಿತು, ನಾನು ಪ್ರೇಯರ್ ಮಾಡ್ತೀನಪ್ಪ ಅಂತ ಪ್ರೇಯರ್ ಮಾಡಿ ಅಡ್ಮಿಂಟ್ ಆಗಿದ್ದೀನಿ. ನಿರ್ಮಲಾ ಹಾಸ್ಪಿಟ್ಲ್ ಅಡ್ಮಿಂಟ್ ಆದೆ. ನೈಟ್ ಬಂದು ನನಗೆ ಪ್ರೇಯರ್ ಮಾಡೋಯ್ತು. ಒಂದು 10-10:30 ಇರಬೇಕು. 10:30ಗೆ ನೈನ ಬಂದು ನನಗೆ ಪ್ರೇಯರ್ ಮಾಡಿ ಹೋಯ್ತು. ನೈಟ್ 3 ಗಂಟೆಗೆ ಪಾದ ಫುಲ್ಲು ಮೊಣಕಾಲೆಲ್ಲ ಭಯಂಕರ ನೋವು ಅಂದರೆ ನೋವು. ನೈಟ್ 3 ಗಂಟೆಗೆ ಸರಿ ಆಯಿತು. ಯೂರಿನ್ ಅಂತೂ ಭಯಂಕರ ಅರ್ಜೆಂಟ್ ಆಗ್ತಿತ್ತು. ಸರಿ ಆಯಿತು, ಹೋಗಿ ನೈಟ್ ಫುಲ್ ಸೈಲೆಂಟ್ ಇತ್ತು. ಸೈಲೆಂಟ್ ಹೋಗಿ ಕಲ್ಲು ಹೊರಗಡೆ ಕರೆಕ್ಟಾಗಿ ಬಂದಿದ್ದು ನನಗೆ ಗೊತ್ತಾಯಿತು. ದೇವ್ರ ಕೃಪೆಯಿಂದ ನೈನ್ ಹತ್ರ ಬಂದು ಹೇಳಿದೆ, ನೈನ ಈ ಥರ ಅದನ್ನು ಯೂರಿನ್ ಅದೆಲ್ಲ ಹೇಳಕ್ಕೆ ನನಗೆ ಒಂಥರ ನಾಚಿಕೆ ಆಗ್ತಿತ್ತು. ಅದಕ್ಕೆ ನೈನ ದೇವ್ರ ಮಹಿಮೆಗೋಸ್ಕರ ಸಾಕ್ಷಿ ಕೊಡು ನೀನು ಅಂತ ಹೇಳಿದ್ರು. ಅದೇ ಥರ ಈ ವರ್ಷ ನಾನು ಕೆಲ್ಸಕ್ಕೆ ಹೋಗ್ಬೇಕಾರಾಗಲಿ ಬರ್ಬೇಕಾರಾಗಲಿ ದೇವ್ರ ಕೃಪೆಯಿಂದ ಸಂಪೂರ್ಣವಾಗಿ ನಾನು ನಡೆಸಿದ್ರು. ಫೈನಾನ್ಷಿಯಲ್ ಅಂತೂ ಈ ವರ್ಷ ಕೆಲಸ ಬಿಟ್ಟು ಕೆಲಸ ಚೇಂಜ್ ಆಗೋ ಥರ ಆಯಿತು. ತುಂಬ ಕಡೆ ಈ ರೋಡ್ ಕಾಂಟ್ರಾಕ್ಟ್ ಕೆಲಸ, ನಮ್ಮ ಸೂಪರ್ವೈಸರ್ ಇಲ್ಲೇ ಕೂತಿದ್ದಾರೆ, ಅವ್ರ ಕೆಳಗೆ ನನಗೆ ಕೆಲಸ ಮಾಡ್ತಿದ್ದಿದ್ದು. ಸನ್ಮಾನ ಮಾಡಿದ್ರಲ್ಲ ಅವರೇ ನಮ್ಮ ಸೂಪರ್ವೈಸರ್. ಅವ್ರ ಹತ್ರ ಎಲ್ಲ ಕೆಲಸ ಮಾಡಿ ಇಂಜಿನಿಯರ್ಗಳ ಜೊತೆ ಇಂಜಿನಿಯರ್ ಕೆಳಗಳ್ರೆಲ್ಲ ಕೆಲಸ ಮಾಡೋ ಥರ ದೇವ್ರು ಸಹಾಯ ಮಾಡಿದ್ರು. ಆಮೇಲೆ ಮತ್ತೆ ನಿನಗೆ ಯಾರಿಗೂ ಕೆಲಸ ಇಲ್ಲ ಸ್ಯಾಮ್, ನಿನಗೆ ಮಾತ್ರ ಕರೀತಿದ್ದಾರೆ, ಬಾ ನಿನ್ನ ಕೆಲಸಕ್ಕೆ ಅಂತ ಬಾಸು ಕರೆದಿ ಕೆಲಸ ಕೊಡೋ ಥರ ಸಹಾಯ ಮಾಡಿದ್ರು. ಆಮೇಲೆ ನಾವು ಹೋಗೋ ಕಡೆ ಎಲ್ಲ ಫುಲ್ಲು ಘಾಟ್ ಸೆಕ್ಷನ್ ರೂಟ್ಗಳು, ಹೋಗೋ ಚನ್ನಗಿರಿ ರಾಮಗಿರಿ ಎಲ್ಲ ಫುಲ್ ಘಾಟ್ ಸೆಕ್ಷನ್, ಹೋಗೋ ಥರ ಬರೋ ಥರ ದೇವ್ರು ಸಹಾಯ ಮಾಡಿದ್ರು. ಒಂದಿನ ಕೂಡ ಆಕ್ಸಿಡೆಂಟ್ ಆಗೋದಾಗಲಿ ನಮಗೆ ಹೊಡೆತ ಬೀಳೋದಾಗಲಿ ಏನೂ ಆಗಲಿಲ್ಲ. ದೇವ್ರಿಗೆ ಈ ವರ್ಷ ಸಂಪೂರ್ಣವಾಗಿ ದೇವ್ರ ಕೃಪೆಯಿಂದ ನಮ್ಮನ್ನು ಕಾದಿ ನಡೆಸೋದಕ್ಕಾಗಿ ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಬನ್ನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಮ್ಮ ಇನ್ನು 5 ನಿಮಿಷ ಟೈಮು. ದೈವ ಸೇವಕರಿಗೂ ಮತ್ತು ದೈವ ಜನರಿಗೆಲ್ಲ ನಾನು ವಂದನೆ ಸಲ್ಲಿಸ್ತೀನಿ. ನಾನು ತುಂಬ ಸಾಕ್ಷಿ ಕೊಡೋದಿತ್ತು, ಆದ್ರೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಚಿಕ್ಕದಾಗೆ ಕೊಟ್ಬಿಡ್ತೀನಿ. ದೇವ್ರ ಈ ವರ್ಷ ಎಲ್ಲ ನನ್ನ ಕುಟುಂಬನ, ನನ್ನ ಮಕ್ಕಳನ್ನ, ನನ್ನ ಮೊಮ್ಮಕ್ಕಳನ್ನೆಲ್ಲ ಉತ್ತಮವಾಗಿ ಆರೋಗ್ಯಕರವಾಗಿ, ಹೋದ ವರ್ಷ ತುಂಬ ಅನಾರೋಗ್ಯದಲ್ಲಿದ್ದು ಈ ವರ್ಷ ಅಷ್ಟು ಅನಾರೋಗ್ಯ ಬರಲಿಲ್ಲ, ಆರೋಗ್ಯ ಬಲ ಕೊಟ್ಟು ನಡೆಸಿದ್ದಾರೆ. ಮತ್ತು ನಮ್ಮ ಮನೆಗೆ ಏನು ಬೇಕೋ ಅದು ಒತ್ತೊತ್ತಿಗೆ ಅನ್ನ ಆಹಾರ ಕೊಟ್ಟು ಕೂಡ ನಮ್ಮನ್ನು ಸಾಕಿ ಸಲುವಿದ್ದಾರೆ. ದೇವ್ರು ಮಾಡಿದ ಒಂದೊಂದು ಉಪಕಾರ ನಾವು ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆ.
ಅದೆಷ್ಟು ಸ್ತುತಿಸಿದ್ರು ಕೂಡ ಕಡಿಮೆ. ನಾನು ಬಂದು ಇಲ್ಲಿ ಮೊಣಕಾಲು ಊರಿದ್ರೆ ಏನನ್ನು ಕಂಡು ನನ್ನನ್ನು ಪ್ರೀತಿ ಮಾಡಿದೆಯಪ್ಪ, ಏನು ಕಂಡು ನನ್ನನ್ನು ಬಂದೆಯಪ್ಪ ಅನ್ನೋ ಒಂದು ಹಾಡಿದೆ. ಅದು ನನಗೆ ಸ್ವಲ್ಪ ಹೇಳ್ಬೇಕಂತ ಆಸೆ ಇತ್ತು, ಟೈಮ್ ಇಲ್ಲ. ಆ ರೀತಿಯಾಗಿ ನನಗೆ ತುಂಬ ಕಣ್ಣೀರು, ಸಂತೋಷದ ಕಣ್ಣೀರೇ ನನಗೆ ತುಂಬ ಬರೋದು. ಯಾಕೆಂದರೆ ನನ್ನ ಜೀವಿತದಲ್ಲಿ ಮಾಡಿರೋ ಒಂದೊಂದು ಅದ್ಭುತಗಳು ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಹೇಗೆ ಹೋಗ್ತಂತ ನನಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ದೇವರು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲೂ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಲ್ಲೂ, ನನ್ನ ಮಗಳಲ್ಲೂ ಕೂಡ ಮಾಡಿದ್ದಾರೆ ದೇವರು. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಮೊನ್ನೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮೊನ್ನೆ ಸೈಟಿನ ವಿಚಾರದಲ್ಲಿ ನಮ್ಮ ದೊಡ್ಡ ಮಗನ ಹೆಸರು ಅವನಿಗೆ ಮೊದಲೇ ಬಂದಿತ್ತು, ಹೆಸರು ಅವನಿಗೆ ಸೈಟ್ ಐತೆ ಅಂತ ಬಂದಿತ್ತು. ಅದು ಏನು ಎಂತ ಗೊತ್ತಿಲ್ಲ. ಸೈಟ್ ಹಂಚಬೇಕಾರೆ ಅವನ ಹೆಸರೇ ಇಲ್ಲ ಅಂತ ಹೇಳ್ಬಿಟ್ರು. ಹೇಳಿದ ತಕ್ಷಣ ನಾನು ಹಡವು ಆಸ್ತಿಯಾಗೇನು ನಾನೇನು ಕೇಳ್ತಿಲ್ಲ, ಬಂಗಾರ ನಾನೇನು ಕೇಳ್ತಾ ಇಲ್ಲ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡಬೇಕು ಅನ್ನೋದೇ ನನ್ನೊಂದೊಂದು ಆಸೆ. ಆ ತವಕ ಪಟ್ಟಾಗ, ರಾಜ್ಯವನ್ನು ಹುಡುಕಿದಾಗ ನಮಗೆಲ್ಲ ಕೊಡ್ತಾರೆ ಅಂತೇಳಿ ನನ್ನ ನಂಬಿಕೆ. ಅದೇನೇ ಬೇಡ್ತಾ ಇದ್ದೆ. ಈಗ ಸೈಟಿನ ವಿಚಾರ ಬಂದಾಗ ನನ್ನ ಮಗನ ಹೆಸರು ತೆಗೆದುಬಿಟ್ರಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ಮತ್ತು ನೀರಿನ ಸಮಸ್ಯೆ ಮತ್ತು ಊರೊಳಗೆ ತುಂಬ ನನಗೆ ಹೋದ ತಿಂಗಳು ತುಂಬ ನೋವಾಯಿತು. ಆದರೆ ಅದನ್ನು ಬಂದು ನಾನು ಸೇವಕರ ಹತ್ರ ಬೇರೆ ಒಂದು ವಿಷಯ ಹೇಳಿದೆ. ಆಯ್ತಮ್ಮ ಪ್ರೇಯರ್ ಮಾಡೋಣ ಅಂದರು. ಫಸ್ಟ್ ನನ್ನ ಮಗನ ಹೆಸರು ಹಿಂಗೆ ತೆಗೆದುಬಿಟ್ಟಿದ್ದಾರೆ. ನೋಡಮ್ಮ, ನಿನಗೆ ಸಿಗಬೇಕು ಅನ್ನೋದಿದ್ರು ಅದು ಎಲ್ಲಿದ್ರು ನಿನಗೆ ಕೊಡ್ತಾರೆ, ಅವ್ರ ಹೃದಯದಲ್ಲಿ ಮಾತನಾಡಿ ಕರೆದು ನಿನಗೆ ಹೇಳ್ತಾರೆ ಅಂತ ಹೇಳಿದ್ರು. ಅಷ್ಟೇ ಸಾಕು ಅಂದರೆ ನಾನು ನನ್ನ ಮಕ್ಕಳೆಲ್ಲ ಹೇಳಿದ್ರು, ಕೇಳೋದು ಬೇಡಮ್ಮ, ನಾವು ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾವು ಸುಮ್ಮನೆ ಇರೋಂಥ. ಜಗಳ ಆಯಿತು, ಗಲಾಟೆ ಆಯ್ತು, ಭಾಳ ಒಳಗೋಯ್ತು. ಅಲ್ಲಿ ಗಲಾಟೆ ಆಗ್ತಾ ಇದ್ರೆ ನಾನು ನನ್ನ ಸೊಸೆ ಒಳಗಡೆ ಹೋಗಿ ಪ್ರೇಯರ್ ಮಾಡ್ತಾ ಇದ್ವಿ. ಏನಂತ, ಇಲ್ಲಿ ಯಾವುದೂ ದೊಡ್ಡ ಸಮಸ್ಯೆ ಆಗ್ಬಾರ್ದಪ್ಪ, ಬಡವರಿಗೆ ಏನು ಸಿಗ್ಬೇಕು ಅದು ಸಿಗಬೇಕು, ಅದು ಒಳ್ಳೆ ರೀತಿಯಿಂದ ನಡೀಲಿ ಸ್ವಾಮಿ ಅಂತೇಳಿ ನಾವು ಪ್ರೇಯರ್ ಮಾಡಿ ಹೊರಗಡೆ ಬಂದ್ವಿ. ಹಾಗೆ ಗಲಾಟೆನೂ ಕಡಿಮೆ ಆಯಿತು. ಆಮೇಲೆ ಮೊನ್ನೆ ನಮ್ಮ ಚಿಕ್ಕ ಮಗ ಹೋಗಿ ಮಾತಾಡಿಸಿದಾಗ ಅವನು ನ್ಯಾಯ ರೀತಿಗೆ ಮಾತಾಡಿದ್ದಾನೆ, ಮಾತಾಡಿ ಸುಮ್ಮನಾಗಿದ್ದಾನೆ. ಮೊನ್ನೆನ ಕರೆದು ನಿಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ದೇವರಿಗೆ ನಮಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಈ ಚಿಕ್ಕ ಸಾಕ್ಷಿ. ಹಲ್ಲೆಲೂಯ. ಇಲ್ಲ ಅನ್ನೋದನ್ನು ಕೊಡೋದೇ ನಮ್ಮ ದೇವರು. ಹಲ್ಲೆಲೂಯ. ಎಲ್ಲಿಲ್ವೋ ಇಸ್ರಾಯೇಲ್ನ ಅರಣ್ಯದಲ್ಲಿ ದಾರಿ ನಡೆಸ್ತಾರಂತೆ. ಅವ್ರ ಊಟಕ್ಕೆಲ್ಲ ಭಾರಿ ಕಷ್ಟ ಆಗ್ಬಿಡ್ತು. ಯಾಕಂದ್ರೆ ಪ್ರಯಾಣ ಮಾಡಬೇಕು, ಹಾಲು ಜನ ಉಕ್ಕೋ ದೇಶಕ್ಕೆ ಹೋಗ್ಬೇಕು. ಅವರಿಗಂತ ಒಂದು ಸ್ಥಳ ನೇಮಿಸಿದ್ದಾರೆ, ಆ ಸ್ಥಳಕ್ಕೆ ಹೋಗ್ಬೇಕು. ಊಟ ಇಲ್ಲ, ನೀರಿಲ್ಲ, ಏನ್ ಮಾಡುದು? ಆಗ ದೇವ್ರು ಏನ್ ಮಾಡಿದ್ರಂತೆ, ಆಕಾಶದಿಂದ ಜನರಿಗೆ ಊಟ ಕೊಡಿಸ್ತಾರಂತೆ. ಮನ್ನ ಅನ್ನೋ ಆಹಾರ, ದೇವದೂತರು ಊಟ ಮಾಡುವಂತ ಆಹಾರವನ್ನ ಕೊಟ್ಟು ಜನರನ್ನ ಪೋಷಿಸ್ತಾರಂತೆ. ಹಲ್ಲೆಲೂಯ. ಇಲ್ಲದೇ ಇರೋ ಕಡೆ ಇರುವಂತೆ ಮಾಡುವ ನಮ್ಮ ದೇವಾದಿ ದೇವನಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಸಮಯ ಬರ್ತಾ ಇದೆ, 12 ಗಂಟೆ. ಈಗ ಸರಿಯಾಗಿ ನಾವು ಪ್ರಾರ್ಥನೆಯಲ್ಲಿ, ಹೊಸ ವರ್ಷದಲ್ಲಿ ಪ್ರಾರ್ಥನಾ ಮೂಲಕವಾಗಿ, ಪ್ರಾರ್ಥನೆ ಮೂಲಕ ದೇವರ ಪಾದ ಸನ್ನಿಧಿಯಲ್ಲಿ ನಾವು ಹೊಸ ವರ್ಷವನ್ನ ಭಯದಿಂದ, ಭಕ್ತಿಯಿಂದ ಆತನಿಗೆ ಕೃತಜ್ಞತೆ ಮಾಡ್ತಾ, ಎಲ್ಲರೂ ಸ್ತೋತ್ರ ಮಾಡ್ತಾ, ಮನಸ್ಸಲ್ಲಿ ಯಾರು ಜೋರಾಗಿ ಹೋಗೋದೇನು ಬೇಡ,